ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜನವರಿ 2024 ಗುರುವಾರ. ಶೋಭಕೃತ್ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಹಸ್ತಾ ನಕ್ಷತ್ರ, ಅತಿಗಂಡ ಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ಒಂದು ರಾಶಿಗಳಿಗೆ ವರ್ಷ ಭವಿಷ್ಯ ಹೇಗಿದೆ. ತುಂಬಾ ಜನಕ್ಕೆ ನಿಮ್ಮ ಹೆಸರು ಗೊತ್ತಿರೋಲ್ಲ, ನಿಮ್ಮ ರಾಶಿ ಗೊತ್ತಿರಲ್ಲ. ಚೆಕ್ ಮಾಡ್ಕೊಳ್ಳಿ. ಈಗೆಲ್ಲ ಗೂಗಲ್ ಮಯ, ಹಾಗಂತ ಎಲ್ಲದಕ್ಕೂ ಗೂಗಲ್ ಹುಡ್ಕೋದಲ್ಲ. ಇಲ್ಲ ನಮ್ಮ ರಾಶಿ ನಕ್ಷತ್ರ ನಮ್ಮ ಜನನ ಗೊತ್ತಿಲ್ಲ. ನಿಮ್ಮ ಒಂದು ರಾಶಿಗೆ ತಕ್ಕಂತ ಒಂದು ಹೆಸರು ಜನ್ಮತಾ ಇರುತ್ತೆ, ಕರಿತಿರ್ತಾರೆ. ಪೂರ್ವಿ ಅಂತನೋ, ಪಾರಿಜಾತ ಅಂತನೋ, ಪರಮೇಶ್ವರ್ ಅಂತನೋ, ಅಲ್ಲೊಂದು ಕನ್ಯಾ ರಾಶಿಯ ಛಾಯೆ ಬರ್ತಕ್ಕಂಥದ್ದು ಆಗುತ್ತೆ. ಅದೊಂದು ಸಣ್ಣ ಗಮನ ಅಷ್ಟೇ. ಗ್ರಹಗಳು ಆ ಮೇಲಿಂದ ಬ್ರಹ್ಮಾಂಡ ಮಹಾಕಾಯ, ಇದು ಅನಂತ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತೇವೆ. ನಾವು ನೋಡ್ತಿರೋ ಬ್ರಹ್ಮಾಂಡ ಬರೀ ಅದಕ್ಕೆ ಒಂದು ಗುರು, ಒಂದು ಸೂರ್ಯ, ಒಂದು ಚಂದ್ರ, ಒಂದು ಮಂಗಳ, ಒಂದು ಬುಧ, ಒಂದು ಶುಕ್ರ, ಒಂದು ಶನಿ, ಒಂದು ಭೂಮಿ, ಅದಕ್ಕೊಂದು ಶಿವ, ಒಂದು ವಿಷ್ಣು, ಒಂದು ರುದ್ರ, ಅನಂತ ಕೋಟಿ ಬ್ರಹ್ಮಾಂಡ ಇದೆ. ಆದ್ರೆ ನಾವೊಬ್ಬರೇ ಪ್ರಪಂಚದಲ್ಲಿ. ನಮ್ಮಿಂದಲೇ ನನ್ನನ್ನು ಬಿಟ್ಬಿಟ್ರೆ, ನನ್ನ ಫ್ಯಾಮಿಲಿಗೆ ಆಗ್ಬಿಟ್ರೆ, ಆ ತೊಡಲಾಟಗಳು ಮಾತ್ರ ಮನುಷ್ಯನಿಗೆ ಬಿಡುವುದೇ ಇಲ್ಲ. ಅಂತ ಒಂದು ಭಯ ಪಡುವ ರಾಶಿಗಳಲ್ಲಿಯೇ, ತುಂಬಾ ಭಯ ಆತಂಕ ಪಡುವ ರಾಶಿಗಳಲ್ಲಿಯೇ, ತಮಗ್ ತಾವೇ ತಪನೆ ತರ ಗಾಬರಿ ಪಡೋ ರಾಶಿಗಳಲ್ಲಿಯೇ ಕನ್ಯಾ ರಾಶಿ. ಜಗತ್ತಿನ ಅಂದವೆಲ್ಲ ಕನ್ಯಾ ರಾಶಿಯಲ್ಲಿ ತುಂಬಿಸಿರ್ತಾನೆ ಭಗವಂತ ಅಂತ. ಜಗತ್ತಿನ ಆತಂಕವೆಲ್ಲ ಕನ್ಯಾ ರಾಶಿಗೆ ಇರುತ್ತೆ. ತುಂಬಾ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, ತಾಯಿನೇ ನೋಡಿ ಗುರುಗಳೇ, ನೀವು ಹೇಳ್ತಿರ್ತೀರಲ್ವಾ, ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ ಅಂತ. ನೋಡಿ ಗುರುಗಳೇ, ನನ್ನ ಮಗಳು ಗುರುಗಳೇ, ಈ ತರ ಮದುವೆ ವಿಚಾರ ಗುರುಗಳೇ, ಹಿಂಗ ಆಗ್ಬಿಟ್ಟಿದೆ ಗುರುಗಳೇ. ಅದಕ್ಕೆ ಹೇಳ್ತಿರ್ತೇನೆ, ನಿಮ್ಮ ಶಕ್ತಿ ನಿಶಕ್ತಿ ಎರಡೂ ಗಮನಿಸ್ಕೋಬೇಕು. ಆದ್ರೆ ನಿಶಕ್ತಿಯನ್ನ ನಿಂದಿಸಬಾರ್ದು. ಮನುಷ್ಯನಿಗೆ ದುರಾಸೆಯೇ ತಪ್ಪು, ನಿರಾಸೆಯೂ ಮಹಾ ತಪ್ಪು. ಆಸೆಯ ಪರಿಧಿಯಲ್ಲಿ ಬದುಕುವುದು ಅದೊಂದು ಆನಂದ. ಈ ಕನ್ಯಾ ರಾಶಿಯವರು 2024 ಅಂತ ಏನ್ ಹೇಳ್ತಿದ್ದೇನಲ್ವಾ, ನಿಮಗೆ ಆಸೆಯ ಪರಿಧಿ ದಾಟಿ ಒಂದ್ ಮಹಾ ಆಸೆಗೆ ಒಳಗಾಗ್ತೀರಿ. ದುರಾಸೆ ಇಲ್ಲ. ಚಚೆ, ದುರಾಸೆ ಅಂದ್ರೆ ಏನ್ ಗೊತ್ತಾ? ಇನ್ನೊಬ್ರನ್ನ ಕೆಡಸಾದ್ರೂ ಸರಿ, ಇನ್ನೊಬ್ರನ್ನ ಹಾಳು ಮಾಡಾದ್ರೂ ಸರಿ, ನಾನು ಮಾತ್ರ ಬದುಕಬೇಕು ಅನ್ನೋದು ದುರಾಸೆ. ಯಾರೇನಾದ್ರೂ ದೋಚ್ಕೊಂಡು ಹೋಗ್ಲಿ ಬಿಡಿ ಗುರುಗಳೇ, ಅದು ನಿರಾಸೆ. ಈ ಎರಡರ ಪರಿಧಿ. ದುರಾಸೆ ಅಂತೂ ನಿಮಗ್ ಬರೋಲ್ಲ. ಮಹಾದಾಸ ಬದುಕಿದ್ರೆ ಬ್ರ್ಯಾಂಡ್ ಆಗೇ ಬದುಕಬೇಕು. ತಾಯಿ ಮಗಳಿಗೆ ಒಂದು 3/4 ಗಂಟೆ ಹೇಳಿದ್ರು ಕೂಡ ಸಮಾಧಾನವಿಲ್ಲ. ಹೇಳಿ ಗುರುಗಳೇ, ಹೇಳಿ ಗುರುಗಳೇ, ಹೇಳಿ ಗುರುಗಳೇ ಅಂತ. ಇನ್ನೂ ಒಂದ್ ತಾಯಿ, ನೋಡಿ ಗುರುಗಳೇ, ನನ್ ಮಗ ಅಲ್ಲಿ ಬರ್ದಿದ್ದಾನೆ, ಎಡವಟ್ಟು ಜಾತಕ, ಪ್ರೀತಿ ಪ್ರೇಮದ ಜಾತಕ, ತನ್ನ ಆಫೀಸ್ನಲ್ಲಿ ಇರುವಂತಹ ಒಂದು ಪುಟ್ಟ ಮಗುನ ಪ್ರೀತಿಸ್ಬಿಟ್ಟಿದ್ದಾನೆ ಅಂತ. ಇರೋದೇ ಅದಲ್ವೇನೋ ಗುರುದೋಷ ಇದೆ. ಸುಮ್ನೆ ಇರೋ ತಾಯಿ, ಅವನಿಗೆ ನವಾಂಶದಲ್ಲಿ ಬೇರೆ ಶುಕ್ರ ಕುಜ ಷಷ್ಟಾಷ್ಟಕ ಇದೆ, ಅಲ್ಲಿ ಒಂದ್ಸೋಗ್ ಬಿಡಲ್ಲ, ನೀನ್ ಮದುವೆ ಮಾಡಬಾರ್ದು, ಸುಮ್ನಿರೋ, ಇದು ಮೊದಲನೇ ಪ್ರೀತಿ ಅಲ್ಲ ಅಂದ್ರೆ ಎಸ್ ಗುರುಜಿ ಅಂತಾನೆ ನಮ್ಮ ಮಗು. ನೋಡಿ, ಇದನ್ನೇ ತಿಳ್ಕೋಬೇಕಾಗಿರೋದು. ನಮ್ಮ ಮಕ್ಕಳ ಮೇಲೆ ಬಾಣ ಬಿಡೋದಲ್ಲ. ಆ ಕತೆ ವಯಸ್ಸಾಗಿರೋ ನಾನೇ ಈ ಹಣ್ಣನ್ ನೋಡ್ತಾ ಮೆಲ್ಲಿಗೆ ಈ ಕಾರ್ಯಕ್ರಮ ಮುಗಿದಿದ್ದು ಒಂದು ಆಪಲ್ ಜೇಬಲ್ ಬಿಟ್ಕೋಣ, ಇಲ್ಲ ದಾಳಿಂಬೆ ಜೇಬಲ್ ಬಿಟ್ಕೋಣ, ಬಿಚ್ಚಿ ತಿನ್ನೋಣ ಅನ್ನೋ ಒಂದು ದುರ್ಬುದ್ಧಿ, ಮಹಾ ದುರ್ಬುದ್ಧಿ, ವಿಕಲ್ಪ ಬುದ್ಧಿ ಈ ತರದಿರಬೇಕಾದರೆ ಯೋಚನೆ ಮಾಡಿ ನೋಡಿ. ಬೇರೆ ಕತೆ ಹೇಗೆ, ಬೇರೆಯವ್ರ ಕತೆ ಹೇಗೆ ಯೋಚನೆ ಮಾಡಿ ನೋಡಿ. ಇಷ್ಟು ತಿಳುವಳಿಕೆ ಜ್ಞಾನ ನನಗೆ ಗೊತ್ತು, ನಾನು ಹೇಳ್ತಿದ್ದೀನಿ, ನಾನು ಮಾಡ್ತಿದ್ದೀನಿ, ನಾನು ನೋಡ್ತಿದ್ದೀನಿ ಅನ್ನತಕ್ಕಂಥ ನಾನೇ ಈ ತರದ್ದು ಮೆಲ್ಲಗೆ ಬಾಚ್ಕೊಳ್ಳೋಣ, ತಿನ್ನೋಣ. ಮಕ್ಕಳು ಇವರು
ತಂದೆಯಾಗಿ ತಾಯಿಯಾಗಿ ನಮ್ಮ ಆಸೆ, ನಮ್ಮ ಗಮ್ಯ, ನಮ್ಮ ಕಾಮ, ನಮ್ಮ ಕೋಪ, ನಮ್ಮ ಪ್ರೀತಿ ನಮ್ಮದೇ ನಮ್ಮ ನಿಯಂತ್ರಣದಲ್ಲಿಲ್ಲ. ಮಕ್ಕಳ ಮೇಲೆ ಮಾತ್ರ ಹೇರೋದು, ಎಕ್ಸ್ಪೆಕ್ಟೇಷನ್ ಮಾಡೋದು. ಈಗ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಡಿ. ಮೊದಲೇ ಅವ್ರು ಗಲಿಬಿಲಿದ್ದಾರೆ, ಹೆಂಗ್ ಅಮ್ಮ ಅಪ್ಪನ ಕನ್ವಿನ್ಸ್ ಮಾಡೋದು. ಹೇಳಿದೆ 96ರಲ್ಲಿ ಹುಟ್ಟಿದವರು, 2006ರ ಜಾತಕಗಳು ನೋಡ್ಬೇಕು, ಲೈನ್ ಅಪ್ ಆಗ್ಬಿಟ್ಟಿದಾವೆ. ನೋಡ್ತಿದ್ರೆ ನನಗೂ ಕಣ್ಣಲ್ಲಿ ನೀರ. ಏನ್ ಮಾಡ್ಲಿ, ಆಯಾಯ ಸಮಯಕ್ಕೆ ಆ ಗ್ರಹಗಳ ಪರಿಚಯದ ನಮ್ಮನ್ನ ಆ ರೀತಿ ಆಲೋಚನೆ, ಚಿಂತನೆ, ಮಂಥನ ಈ ರೀತಿ ಮಾಡಿಸ್ತಕ್ಕಂಥದ್ದು ಬರುತ್ತೆ. ಮೊನ್ನೆ ಒಂದ್ ಜಾತಕ, ಪುಣ್ಯಾತ್ಮ ತುಂಬಾ ದೂರದಿಂದ ಪಂಜಾಬಿಂದ ಬಂದ್ಬಿಟ್ಟಿದ್ದಾನೆ. ಸುನಾತಾ, ಕ್ಯಾ ಸುನಾತಾ, 30 या 90 या 150 ಅಂದೆ. उसके ऊपर गुरुजी 200 ಕಟ್ ಗಯಾ ಹೈ. 200 ಕೋಟಿಯ ವ್ಯವಹಾರಗಳು ಚಿಕ್ಕುಗಳಾಗಿ ಎಲ್ಲ ಸೀಸ್ ಆಗಿ ಕೂತಿದೆ. ನಾನು ಬರೆದಿರೋದು 30, 90, 150 ಅಂತ ಬರೆದಿದ್ದಾನೆ. ನನ್ನ ಅಂಕೆಗೂ ಮೀರಿದ್ದು ಭಗವಂತ ಬರೆದಿಟ್ಟು ಬಿಟ್ಟಿದ್ದಾನೆ. ನಿನಗೆ ಗುರುಶಾಪ ಕಣೋ, ಕಡಿಮೆ ಅಂದ್ರೂ ಒಂದು 30 ಕೇಸ್ ಬೀಳುತ್ತೋ ಅಂದ್ರೆ, ಓ ಬಹುತ್ ಕಮ್ ಹೈ, ಬಹುತ್ ಛೋಟಾ ಸಾ ಹೈ ಗುರುಜಿ, ಬಹುತ್ ಕಮ್ ಹೈ, ಕಮ್ ಸೆ ಕಮ್ 60 के ऊपर है ಅಂತಾನೆ. ಯಾವ ರೈಡ್ ನಡೆದಿಲ್ಲ. ಏನ್ ಹೇಳಿದೆ ನಿಮ್ಗೆ ಈ ಗುರುಶಾಪಕ್ಕೆ? ಮನೆ, ಮಠ, ಕುಟುಂಬ, ಮದುವೆ ಇಲ್ಲದ ಜೀವನ, 48ನೇ ವಯಸ್ಸು ಎಲ್ಲ ಬಿಟ್ಟು ದಿಕ್ಕು ದಿವಾನ ಆಗಿ ಎಲ್ಲೋ ನಡು ರೋಡಲ್ಲಿ ನಿಲ್ಸುತ್ತೋ ಅಂದ್ರೆ, ಒಂದು ಪುಟ್ಟ ಲಾಡ್ಜ್ ಅಲ್ಲಿ ದಿನಕ್ಕೆ 200 ರೂಪಾಯಿ, 200 ರೂಪಾಯಿ ಆ ಬೆಡ್ ಅಲ್ಲಿ ಮಲಗಿ ಎದ್ದು ಬರ್ತೀವಲ್ಲ, ಆ ತರದ ರೂಮ್ ನಲ್ಲಿ ಉಳ್ಕೊಳ್ಳೋಂತ ಸ್ಥಿತಿ. ಎಲ್ಲಿಯ 200 ಕೋಟಿಯ ವ್ಯವಹಾರ ಚಿಕ್ಕುಗಳು 200 ಕೋಟಿ ಸಿಕ್ಕಾಕೊಂಡಿದೆ ಅಂದ್ರೆ ಇನ್ನೆಷ್ಟು ದೊಡ್ಡ ವ್ಯವಹಾರಗಳು ಮಾಡಿರ್ಬೇಕು, ಯೋಚನೆ ಮಾಡಿ ನೋಡಿ. ನಾ ಹೇಳ್ದೆ, ನೀನ್ ಮಾಡೋದೆಲ್ಲ ಅಂದಾದೊಂದಿ ಕೆಲ್ಸಗಳಿಗೂ ಕರ್ಕೊಂಡು ಹೋಗುತ್ತಂದ್ರೆ ಅವ್ನು ಹೇಳ್ದ, ಇದು ಹೇಳೋ ಅಂತದ್ದಲ್ಲ. ಓ ಮೊದಲೇ ಸುಟ್ಕೊಂಡಿದೀಯ, ಬೇಕಾ ಮತ್ತೆ ಇಂಥದ್ದು? ತಿನ್ನೋ ಒಂದು ಬೊಗಸೆ ಊಟ, ತಿನ್ನೋದು ಒಂದು ಹಬ್ಬ ಅಂದ್ರೆ 2 ಬಾಳೆಹಣ್ಣು, ಇನ್ನೂ ಒಂದು ಅಂದ್ರೆ ಇನ್ನೊಂದು ಬಾಳೆಹಣ್ಣು ತಿನ್ಬೋದು ಅಷ್ಟೇ. ಆಗಲ್ಲ ಕಣೋ. ಮತ್ತೆ ತಿರ್ಗಾ ಅದೇ ತಪ್ಪಾದ ದಾರಿ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ಅಲ್ಲಿಗೆ ಕರ್ಕೊಂಡು ಹೋಗೋದು. ಗ್ರಹಗಳು ತಮ್ಮ ಛಾಯೆ ಬೀಳೋದಿಲ್ಲ. ಅದಕ್ಕೆ ತಿಳ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸರಿಯಾದ ಒಂದು ಗುರುವಿನ ಮಾರ್ಗದರ್ಶನ, ಜ್ಯೋತಿಷ್ಯ ಮಾರ್ಗದರ್ಶನ. ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಹಿರಿಯರು ಇರ್ತಾರೆ, ತುಂಬಾ ಹಿರಿಯರು, ತುಂಬಾ ಜಾತಕಗಳು ನೋಡಿರೋರು, ತುಂಬಾ ಜಾತಕಗಳ ಒಂದು ಪರಾಮರ್ಶೆ ಮಾಡಿರ್ತಕ್ಕಂಥವರ ಬಳಿ ಚೆಕ್ ಮಾಡಿಸಿ. ಗೊತ್ತಿಲ್ಲ, ಕರೆ ಮಾಡಿ, ಗೈಡೆನ್ಸ್ ಮಾಡ್ತೇನೆ. ಫೋನಲ್ಲಾದ್ರೂ ಗೈಡೆನ್ಸ್ ಮಾಡ್ತೇನೆ, ಖಂಡಿತ ಮಾಡಿಕೊಡ್ತೇನೆ. ದುಡುಕ್ಬೇಡಿ. ಕನ್ಯಾ ರಾಶಿಗೆ ಈಗ ಆ ತರದೊಂದು ಛಾಯೆ ಉಂಟು. ದುಡುಕದೇ ಇದ್ದರೆ ಈ 4 ತಿಂಗಳು ಯಾವುದೇ ವಿಚಾರಕ್ಕೂ ದುಡುಕ್ಬೇಡಿ, ಯಾವುದೇ ವಿಚಾರಕ್ಕೂ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಮಾಡಬೇಡಿ, ಯಾವುದೇ ವಿಚಾರಕ್ಕೂ ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಮಾಡಬೇಡಿ. ಶಾಂತರಾಗಿರಿ 4 ತಿಂಗಳು. ಯಾಕಂದ್ರೆ ಗುರು ಅಷ್ಟಮದಲ್ಲಿ ವಕ್ರ ಬಿಟ್ಟು ನಿಂತಿದ್ದಾನೆ ಈ ವರ್ಷಕ್ಕೆ. ಆಮೇಲೆ ಕೇತು ಬೇರೆ ಕುಜನ್ ಸಾರದಲ್ಲಿ ಇದ್ದಾನೆ, ಅಷ್ಟಮಾಧಿಪತಿ ಪ್ರಭಾವ, ಅಷ್ಟಮದಲ್ಲಿ ಗುರು ಬೇರೆ. ಸೊ 100% ಹೇಳ್ತಾನೆ, ನಿಮ್ಮನ್ನ ಗಲಿಬಿಲಿ ಮಾಡುತ್ತೆ. ಒಂದು ಭೂಮಿ ವಿಚಾರ, ಮನೆ ವಿಚಾರ, ಬಂಧುಗಳ ವಿಚಾರ, ಆತ್ಮೀಯರ ವಿಚಾರ, ಮಗನ ವಿಚಾರ, ಸಾಕಿದ ಮಗನ ವಿಚಾರ, ಸಾಕಿದ ತಾಯಿಯ ವಿಚಾರ, ಚಿಕ್ಕಪ್ಪನ ವಿಚಾರ, ಚಿಕ್ಕಮ್ಮನ ವಿಚಾರ, ಅವರ ಮಕ್ಕಳ ವಿಚಾರ, ದೂರದ ಬಂಧುವಿನ ವಿಚಾರ, ಗಂಡನ ವಿಚಾರ. ಒಂದು ಚಿಕ್ಕುಂಟು. 4, 7ನೇ ಮನೆ ಅಧಿಪತಿ ಗುರು ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಯಾವುದೋ ಒಂದು ವ್ಯವಹಾರದ ಚಿಕ್ಕು, ವ್ಯಾಪಾರದ ಚಿಕ್ಕು, ಉದ್ಯೋಗದ ಚಿಕ್ಕು, ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ, ಸಿಕ್ಕಾಕೊಂಡಿದ್ದೀರಿ. ನಾ ಹೇಳಿದ್ದೆ, ವಿ ಅನ್ನೋರು ಬೇಗ ಸಿಕ್ಕಾಕೋತೀರಿ ಅಂತ. ತಮಾಷೆ ಗೊತ್ತಾ, ಮೊನ್ನೆ ಒಂದೇ ದಿನ 7 ಜನರ ಹತ್ರ ಮಾತಾಡಿದ್ದೀನಿ, ವಿ ಅಕ್ಷರದವ್ರ ಹತ್ರ. ಅಷ್ಟೂ ಜನ ವಿ ಅಕ್ಷರದವರು ಗೊತ್ತೋ ಗೊತ್ತಿಲ್ಲದೆಯೋ ವ್ಯವಹಾರ ಚಿಕ್ಕಲ್ಲಿ ಗೊತ್ತಿರೋ ತಮ್ಮನಿಗೆ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದಾರೆ. ಹತ್ತಿರದ ಬಂಧುವಿಗೆ ಒಂದೇ ದಿನ 7 ಜನ ವಿ ಅಕ್ಷರದವ್ರ ಹತ್ರ ಮಾತಾಡಿದ್ದಾನೆ. ದೇ ಲಾಕ್ಡ್ ಇಟ್. 10 ಲಕ್ಷ ಒಬ್ರು, 3 ಲಕ್ಷ ಒಬ್ರು. ಬರುತ್ತಾ ಗುರುಗಳೇ, ನೀವು ಹೇಳಿದ್ರಿ ಗುರುಗಳೇ, ಸಿಕ್ಕಾಕೋತೀರಿ. ಮಾಡುವ ಮೊದಲು ಅದಕ್ಕೆ ಹೇಳೋದು. ಅದಕ್ಕೆ ಈ ಒಂದು ಪುಟ್ಟ ಎಚ್ಚರಿಕೆಗಳನ್ನ ಕೊಡೋದು. ಬಿಡಿ, ದೊಡ್ಡವರಾಗಿರ್ತಾರೆ, ಅವ್ರು ತಟ್ಕೋತಾರೆ. ನಮಗೆಲ್ಲ 3 ಲಕ್ಷ ತುಂಬಾ ದೊಡ್ಡದು. ನಮಗೊಂದು 3 ಮಾತು ಮಹಾ ಆಪತ್ತು, ಅವಮಾನದ ಆಪತ್ತು, ಆತಂಕದ ಆಪತ್ತು, ಈ ತರದ್ದನ್ನ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಏನ್ ಮಾಡೋಣ? ಮೊದಲೇ ಎಚ್ಚರಿಕೆ ತಗೋಬಿಟ್ರೆ ಕನ್ಯಾ ರಾಶಿ 4 ತಿಂಗಳು. ಯಾಕಂದ್ರೆ ಕುಜನ ಸಾರ ಬೇರೆ, 3ನೇ ಮನೆಯವನವನು, ಧೈರ್ಯ, ಬಂಡ ಧೈರ್ಯ. ಅಷ್ಟಮಾಧಿಪತಿ ಕೂಡ ಎಲ್ಲಿಂದ ಏನ್ ಬಂದ್ಬಿಡ್ಬೋದು ಅನ್ನೋ ಒಂದು ಆತಂಕ ಕೂಡ ಆಗುತ್ತೆ. ಯಾವುದೋ ಒಂದು ಮನೆ ಕಟ್ಟೋದು, ಮಾರೋದು, ಜಾಗ ತಗೊಳ್ಳೋದು, ಬರಬೇಕಾದ ದುಡ್ಡು, ಕೊಡಬೇಕಾದ ದುಡ್ಡು, ಈ ವಿಚಾರಗಳಲ್ಲಿ ಈ 4 ತಿಂಗಳು ಸ್ವಲ್ಪ ಎಚ್ಚರಿಕೆ ಅಂತೀರಿ.
ಮಕ್ಕಳನ್ನ ದೂರದಲ್ಲಿಟ್ಟು ಓದಿಸ್ತಿದ್ದೀರಿ, ದೂರದಲ್ಲಿ ಉದ್ಯೋಗ ಮಾಡ್ತಿದ್ದಾರೆ, ದೂರದಲ್ಲಿ ಕೆಲಸ ಮಾಡ್ತಿದ್ದಾರೆ, ದೂರದಲ್ಲಿ ಜೀವನ ಮಾಡ್ತಿದ್ದಾರೆ, ಮಕ್ಕಳ ಶುಭ ಕಾರ್ಯ, ಮದುವೆ ಕಾರ್ಯ, ಅವ್ರು ಯಾವುದೋ ಒಂದು ಪ್ರೀತಿ ಪ್ರೇಮ ಇಷ್ಟ ಕಷ್ಟ, ಸುಮ್ಮನಿರಿ 4 ತಿಂಗಳು, ಆಗುವ ಕಾಲಕ್ಕೆ ಆಗುತ್ತೆ. ಗ್ರಹಗಳ ಪ್ರಭಾವ ತನ್ನ ಪ್ರಭಾವ ಸೂಚಿಸುತ್ತೆ. ನಮ್ಮ ಧರ್ಮಕ್ಕೆ ತಕ್ಕಂತೆ ಕರ್ಕೊ ಬರುತ್ತೆ, ನಮ್ಮ ಧರ್ಮಕ್ಕೆ ತಕ್ಕಂತೆ ಒಳ್ಳೆಯವರನ್ನ ಕರ್ಕೊ ಬರುತ್ತೆ. ನಮ್ಮ ಒಂದು ಅಧರ್ಮಕ್ಕೆ ಏನೋ ಯಾವಾಗ್ಲೂ ಮಾಡಿದಂಥದ್ದು ಅದು ಸೇರಿಸಿ 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 ಒಂದು ಬ್ಲಾಸ್ಟ್ ಅಪ್ ಆಗಿಯೂ ಕರ್ಕೊಂಡು ಬರುತ್ತೆ. ನೆನಪಿಟ್ಟುಕೊಳ್ಳಿ, ತುಂಬಾ ಜನ ಹೇಳ್ತಿರ್ತಾರೆ, ನಾನು ನೋಡಿದಾನೆ, ಈ ಮಾತನ್ನು ಬರೆದಿಟ್ಕೊಳ್ಳಿ ಸರ್, ಒಳ್ಳೆಯವರಿಗೆ ಯಾಕೆ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಧರ್ಮವಂತರಿಗೆ ಯಾಕೆ ಕಷ್ಟ, ಅಧರ್ಮವಂತರಿಗೆ ಯಾಕೆ ಆ ಪಾಟಿ ದುಡ್ಡು ಹಣಕಾಸು ಇನ್ನೊಂದು ಅನ್ನತಕ್ಕಂಥ ಭಾವ. ಒಪ್ಕೋತೇನೆ. ಆದ್ರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ, ಧರ್ಮವಂತರಿಗೆ ಅವ್ರಿಗೆ ಮಾತ್ರ ಕಷ್ಟ ಇರುತ್ತೆ, ಬರೆದಿಟ್ಕೊಳ್ಳಿ. ಅವರ ಕುಟುಂಬದವ್ರಿಗೆ ಬರೋಲ್ಲ, ಬರ್ಲಿಕ್ಕೆ ಬಿಡೋಲ್ಲ. ಅವರ ನಂತರ ಅವ್ರ ಮಕ್ಕಳು, ಅವ್ರ ಕುಟುಂಬ ಅದ್ಭುತವಾಗಿ ನಿಲ್ಲತಕ್ಕಂಥ, ಭಾವಾರ್ಥವಾಗಿ ನಿಲ್ಲತಕ್ಕಂಥದ್ದಾಗುತ್ತದೆ. ಅವರ ನಂತರ ಆಗಿಸುತ್ತೆ, ದಾರಿ ತೋರಿಸುತ್ತೆ, ನಿಲ್ಲಿಸುತ್ತೆ. ಅದಕ್ಕೆ ಸಾಕ್ಷಿ ಎಲ್ಲ ಧರ್ಮರಾಯರು ನೋಡಿ, ವನವಾಸಕ್ಕೆ ಹೋಗಿದ್ದವ್ರೆ. 12 + 1 13 ವರ್ಷ ಹೋದ್ರು, ರೈಟ್? ವಾಪಸ್ ಬಂದ್ರು. ರಾಜ್ಯಾಧಿಕಾರ ಕಡಿಮೆ ಅಂದ್ರು ಒಂದು 34ರಿಂದ 36 ವರ್ಷ ರಾಜ್ಯಭಾರ ಮಾಡಿದ್ರು. ಯೋಚನೆ ಮಾಡಿ ನೋಡಿ, ಅವ್ರು ಯುದ್ಧ ಗೆದ್ದಾಗ 72 73 ವರ್ಷ, ಅವರು ವಾನಪ್ರಸ್ಥ ಹೋಗುವಾಗ ಆಲ್ಮೋಸ್ಟ್ 107 ವರ್ಷ, ಅಂದ್ರೆ 34-35 ವರ್ಷ ರಾಜ್ಯಭಾರ ಮಾಡಿದ್ರು. ಅವರ ನಂತರ ಅವ್ರ ಮಕ್ಕಳೇ, ಅವರ ಮೊಮ್ಮಕ್ಕಳೇ ಆಳಿದ್ದು. ಅಧರ್ಮವಂತರು ನೋಡಿ, ದುರ್ಯೋಧನ ಬೀಗಿದ್ದು ನಾನೇ, ನಂದೇ ಎಲ್ಲ ಅಂದ. ಎಸ್, ಅಧರ್ಮವಂತನಿಗೆ ಗೆಲುವು ಕೊಡುತ್ತೆ, ಕೇಳಿದ್ದೆಲ್ಲ ಕೊಡುತ್ತೆ, ಅವನ ವಂಶ ಸರ್ವನಾಶ ಮಾಡಿ ಬಿಸಾಗುತ್ತೆ. ನೀವು ಬೇಕಾದ್ರೆ ಯಾರನ್ನಾದ್ರೂ ನೋಡಿ, ಬಿನ್ ಲಾಡೆನ್ ವಂಶ ಇದೆಯಾ, ಹಿಟ್ಲರ್ ವಂಶ ಇದೆಯಾ, ಮುಸೋಲಿನಿ ವಂಶ ಇದೆಯಾ? ಖಂಡಿತ ಇರಲು ಬಿಡುವುದಿಲ್ಲ. ಅವ್ರು ಆಳಿದ್ದೆ, ಅವ್ರು ನಡೆದಿದ್ದೇ ದಾರಿ, ಆನೆ ನಡೆದಿದ್ದೇ ದಾರಿ. ಏನೂ ಬೇಡ, ಇವತ್ತು ನಾವು ಮಲ್ಯ ಬಗ್ಗೆ ಮಾತಾಡ್ತೇವೆ. ಆತನ ವಂಶ ಆಳುತ್ತಿದೆಯಾ, ಇದೆಯಾ, ನೆಮ್ಮದಿಯಾಗಿದ್ದಾರಾ? ಮೋಸ ಮಾಡಿದವನು ಅವನು ಮಾತ್ರ ಚೆನ್ನಾಗಿರ್ತಾನೆ, ಅವನ ಇಡೀ ವಂಶ ಸರ್ವನಾಶ ಆಗುತ್ತೆ, ಯಾರು ಏಳ್ಗೆ ಆಗೋಗ್ಬಿಡಲ್ಲ, ಅವನು ಮಾತ್ರ ಚೆನ್ನಾಗಿರ್ತಾನೆ. ಇದು ಪರಮ ಸತ್ಯ, ಬರೆದಿಟ್ಕೊಳ್ಳಿ. ತುಂಬಾ ಜನ ಗುರುಗಳೇ ನೋಡಿ, ಮೋಸ ಮಾಡಿದವ್ರು ಹೇಗಿದ್ದಾರೆ, ಇರ್ಲಿ, ಅವನ ವಂಶ ಉದ್ಧಾರಕ ಆಗೋಲ್ಲ. ಅದೇ ಧರ್ಮವಂತನ್ಗೆ ಅವನಿಗೆ ಮಾತ್ರ ಕಷ್ಟ ಇರುತ್ತೆ. ನಿಜವೇ, ನನಗೆ ಇವತ್ತು ಕಷ್ಟ ಇರ್ಬೋದು, ಆದ್ರೆ ನನ್ನ ವಂಶ ಚೆನ್ನಾಗಿದೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ, ಇಂಥವ್ರು ಕಣೋ, ಅವತ್ತಿಗೂ ದಾರಿ ತಪ್ಪಿಲ್ಲ, ಇವತ್ತಿಗೂ ಇಲ್ಲ ಅನ್ನತಕ್ಕಂಥ ಮಾತು. ಅದೇ ಮೋಸ ಮಾಡಿದವನ ವಂಶ ನಿರ್ವಂಶವಾಗುತ್ತದೆ, ಬರೆದಿಟ್ಟುಕೊಳ್ಳಿ. ಆದ್ದರಿಂದ ಕನ್ಯಾ ರಾಶಿ, ಗಾಬರಿ ಬಿಡಿ. ನಿಮ್ಮನ್ನು ಮೋಸ ಮಾಡಿದವರನ್ನ ಪ್ರಕೃತಿ ಬಿಡುತ್ತೆ. ಯಾಕೆ ಹೇಳಿ? ಕೇಂದ್ರಾಧಿಪತಿ ಗುರು, ನಿಮಗೇ ಗೊತ್ತಿಲ್ಲದೆ ಒಂದು ಗುರುವಿನ ರಕ್ಷಣೆ, ಗುರುವಿನ ಸಂರಕ್ಷಣೆ ನಿಮ್ಮ ಜೀವನ ಪರ್ಯಂತ ಇರುತ್ತೆ. ಅದುವೇ ಈ ಮೇ 1ಕ್ಕೆ ತಮಾಷೆ ನೋಡಿ, ಈ ಮೂವ್ಸ್ ಆನ್ ಭಾಗ್ಯಸ್ಥಾನ, ಚತುರ್ಥ ಸುಖಾಧಿಪತಿ, ಸಪ್ತಮಾಧಿಪತಿ ಭಾಗ್ಯ, ಕೊಡೋದು ತಗೊಳ್ಳೋದು, ಒಂಥರ ನಿಮ್ಮ ಮನೆ ಆನಂದವಾಗುತ್ತೆ, ಒಂದು ಮನೆ ಆಗುತ್ತೆ, ಒಂದು ಮದುವೆ ಆಗುತ್ತೆ, ಶುಭ ಕಾರ್ಯಗಳಾಗುತ್ತೆ, ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ಅರ್ಥ ಮಾಡ್ಕೋತಾರೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಲು, ನಮ್ಮಪ್ಪ ಎಷ್ಟು ಕಷ್ಟಪಟ್ಲು ಅನ್ನತಕ್ಕಂಥದ್ದು ಬರುತ್ತದೆ. ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಕೇತು ಚಂದ್ರ ನಕ್ಷತ್ರಕ್ಕೆ ಬದಲಾಗ್ತಾನೆ, ಒಂಚೂರು ತೊಳಲಾಟ ಅನ್ನಿಸ್ಬೋದು. ಇದು ನಿಜವೇನಾ, ಬರ್ತಿರೋ ಸುಖವೆಲ್ಲ ನಿಜಾನಾ, ಇದು ಹೀಗೆ ಇರುತ್ತಾ, ಇನ್ನು ಎಷ್ಟು ದಿನ ಇದೆಲ್ಲ ಇರುತ್ತಾ, ಅವೆಲ್ಲ ಬಿಡಿ. ಈ ದಿನಕ್ಕೆ, ಈ ಕ್ಷಣಕ್ಕೆ, ಈ ಆನಂದಕ್ಕೆ ತೇಲತಕ್ಕಂಥ ಭಾವಕ್ಕೆ ಒಳಗಾಗತಕ್ಕಂಥದ್ದು ಮಾಡಿ. ಈ ದಿನಕ್ಕೆ, ಈ ಕ್ಷಣಕ್ಕೆ ನನ್ನ ಮಾತು ಕೇಳಿ. ಈ ಒಂದು ಅಕ್ಟೋಬರ್ 9ರವರೆಗೂ ಬ್ಯೂಟಿಫುಲ್. ಅದ್ರ ನಂತರ ಕೂಡ ಇನ್ನೊಂದು ತಮಾಷೆ ಏನು ಗೊತ್ತಾ, ಏನು ತೊಂದರೆಗಳು ಬರೋದಿಲ್ಲ. ಗುರು ವಕ್ರನಾದರೂ ಸೂರ್ಯನ ಸಾಯರದಲ್ಲಿ ಇರ್ತಾನೆ, ಏನು ತೊಂದರೆಗಳಿಲ್ಲ. ಆಮೇಲೆ ಚಂದ್ರ ನಿಮಗೆ ಲಾಭಾಧಿಪತಿ. ನೋಡಿ, ಭಾಗ್ಯದಿಂದ ಆತ ನಿಮ್ಮ ಧನಸ್ಥಾನವನ್ನ, ನಿಮ್ಮ ಲಗ್ನಸ್ಥಾನವನ್ನ ನೋಡತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ನಿಮ್ಮ ಲಗ್ನಸ್ಥಾನವನ್ನ ನೋಡುತ್ತಾನೆ ಬ್ಯೂಟಿಫುಲಿ. ಸೊ ಅಲ್ಲಿಗೆ ಏನಾಗುತ್ತೆ, ನಿಮ್ಮಲ್ಲಿ ಇರತಕ್ಕಂಥ ಆತಂಕ, ತೊಳಲಾಟ, ಗಡಿಬಿಡಿ, ಕಲಿಬಿಲಿ, ಕಸಿವಿಸಿ, ಇವುಗಳೆಲ್ಲದ್ರಿಂದಲೂ ಹೊರಗಡೆ ಬರ್ತೀರಿ.
ಏನೋ ಒಂದು ಮಕ್ಕಳ ಮದುವೆ ಹೆಂಗ್ ಮಾಡೋದು, ಏನ್ ಸಾಲ ಆಗುತ್ತೋ ಅವ್ರನ್ನ ಸೆಟ್ಲ್ ಹೆಂಗ್ ಮಾಡೋದು, ಈ ವೃತ್ತಿದ ಹೆಂಗೆ ಕನ್ಫರ್ಮ್ ಹೇಳ್ತಾನೆ. ಬರ್ದಿಟ್ಕೊಂಡು ನಿಮ್ಗೊಂದು ಪ್ರಮೋಷನ್, ಒಂದು ಇಂಕ್ರಿಮೆಂಟ್, ಒಂದು ಸಣ್ಣ ವಸ್ತು ಆದ್ರೂ, ಒಂದು ಟಿವಿ ಆದ್ರೂ, ಒಂದು ಫ್ರಿಡ್ಜ್ ಆದ್ರೂ, ಒಂದು ವಾಷಿಂಗ್ ಮೆಷಿನ್ ಆದ್ರೂ, ಒಂದು ದೇವಸ್ಥಾನಕ್ಕೆ ಹೋಗೋದು, ಒಂದು ತೀರ್ಥಕ್ಷೇತ್ರ ಹೋಗೋದು, ಒಂದು ಪ್ರಯಾಣಕ್ಕೆ ಹೋಗಿ ಬರ್ತಕ್ಕಂಥ ಶುಭಯೋಗವಾಗತಕ್ಕಂಥ ಅತ್ಯದ್ಭುತ ಫಲಿತಾಂಶವನ್ನ ನೋಡತಕ್ಕಂಥ ಒಂದು ವರ್ಷ ಕನ್ಯಾ ರಾಶಿ ಕುಂಭದ್ರೋಣ ಮಳೆ. ಎಕ್ಸೆಪ್ಟ್ ಈ 4 months, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಆಮೇಲೆ ಇನ್ನೊಂದು ವಿಚಿತ್ರ ಏನ್ ಗೊತ್ತಾ, ಸ್ವಲ್ಪ ಸಾಲಗಳು ಮಾಡ್ಕೊಂಡಿದೀರಾ, ಅದಕ್ಕೆಲ್ಲ ತೀರಿಸ್ಕೊಳ್ಳೋಕ್ ದಾರಿ. ಯಾವ್ದೋ ಬರಬೇಕಾದ ದುಡ್ಡು ಸಕಾಲಕ್ಕೆ ಸ್ವಲ್ಪ ಆದ್ರೂ ಬರುತ್ತೆ. 1 ಲಕ್ಷ ಬರೋ ಜಾಗದಲ್ಲಿ ಒಂದು 20-30 ಸಾವಿರ ಆದ್ರೂ ಬಂದು ಸೇರತಕ್ಕಂಥ ಒಂದು ಭಾವ ಆಗತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಇದೆ, ಆ ತಾಕತ್ತಿದೆ, ಅದ್ರ ಬಗ್ಗೆಯೂ ಯೋಚನೆ ಮಾಡಬೇಡಿ. ಆಮೇಲೆ ಶನಿ ಗುರುಸಾರದಲ್ಲಿ ನಿಮಗೆ ಅಷ್ಟಮ ಸ್ಥಾನವನ್ನ ನೋಡ್ತಾನೆ. ಅಂದ್ರೆ ಮಾಡ್ಕೊಂಡಿರೋ ಕಮಿಟ್ಮೆಂಟು, ಎಳೆದಾಟ, ಒದ್ದಾಟ ಇವುಗಳನ್ನ ನೋಡ್ತಕ್ಕಂಥ ಭಾವ ಮಾಡಿಸ್ಕೊಡ್ತಾನೆ. ದೂರ ಪ್ರಯಾಣ, ದಿಢೀರ್ ಪ್ರಯಾಣ, ತೀರ್ಥಕ್ಷೇತ್ರ ನೋಡಿ. ಈ ಒಂದು ಮೂವ್ ಆಗುವಾಗಲೇ ನಿಮ್ಗೆ ಬುಧ ಶುಕ್ರ ವಿಶೇಷವಾಗಿ ಬದಲಾಗಿದ್ದಾನೆ. ಕನ್ಯಾ ರಾಶಿಯವ್ರ ಮನೆಯಲ್ಲಿ ಏನಾದ್ರೂ ಒಂದು ಶುಭ ಸುದ್ದಿ, ಸಿಹಿ ಊಟ, ಆತ್ಮೀಯರು, ಓಡಾಟ, ಸುತ್ತಾಟ, ಪ್ರಯಾಣ ಇದೆಲ್ಲವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸುಯೋಗ ಕೊಟ್ಟಿರ್ತಾನೆ. ಬೇಕಾದ್ರೆ ಗಮನಿಸಿ ನೋಡಿ. ಆಗಿರುತ್ತೆ ಈ ಒಂದು ವಾರದಲ್ಲಿ ಎಲ್ಲಾದ್ರೂ ಹೋಗಿ ಬಂದಿದ್ರಾ, ಯಾವ್ದಾದ್ರು ದೇವಸ್ಥಾನ, ತೀರ್ಥಕ್ಷೇತ್ರ, ಪ್ರಸಾದ ಸೇವನ, ಒಂಥರ ಏನೋ ಒಂದು ಖುಷಿ, ಏನೋ ಒಂದು ಸಂಭ್ರಮ, ಏನೋ ಒಂದು ಆನಂದ, ಅದರಲ್ಲೂ ಕಲಾವಿದರಾಗಿ ಬಿಟ್ಟಿದ್ದೀರಿ ಅನ್ನತಕ್ಕಂಥದ್ದಾದರೆ ತುಂಬು ವಿಶೇಷವನ್ನ ನೋಡತಕ್ಕಂಥ ಒಂದು ವರ್ಷ. ಶುಕ್ರ ಅಷ್ಟು ವಿಶೇಷವಾಗಿ ಬುಧನ್ ಜೊತೆ ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಬಟ್ಟೆ, ಆಭರಣ, ಮುತ್ತು ರತ್ನಗಳ ವ್ಯಾಪಾರ, ಒಂದು ರೀತಿ ಒಂದು ವಿಗ್ರಹಗಳು, ದೇವತಾ ವಿಗ್ರಹಗಳು, ದೇವತಾರ್ಚನ, ಪೌರೋಹಿತ್ಯ, ಅರ್ಚಕ, ಆಚಾರ್ಯ, ದೇವತಾ ಕಾರ್ಯ, ಧರ್ಮ ಕಾರ್ಯ, ಧರ್ಮದರ್ಶಿ, ಅದರಲ್ಲೂ ಈ ಕಲೆಗೆ ಸಂಬಂಧಿತ ನಾಟ್ಯ ಕಲಿಸೋದು, ಡಾನ್ಸ್ ಕಲಿಸೋದು, ಮ್ಯೂಸಿಕ್ ಕಲಿಸೋದು, ಪೇಂಟಿಂಗ್ ಕಲಿಸೋದು, ಚಿತ್ರಕಲೆ ಕಲಿಸೋದು, ಈ ರೀತಿಯದಕ್ಕೆ ಸಂಬಂಧಪಟ್ಟಂತ ವೃತ್ತಿ ವ್ಯವಹಾರಗಳಲ್ಲಿ ವಿಶೇಷ ಅಭಿವೃದ್ಧಿಯನ್ನು ನೋಡತಕ್ಕಂಥ ಒಂದು ವರ್ಷ ಆಗಿರುತ್ತೆ. ಇನ್ವೆಸ್ಟ್ ಸಮಥಿಂಗ್ ಆನ್ ಗೋಲ್ಡ್, ಒಂದು ಚಿಕ್ಕದಾಗಿ 1,000 ಇರ್ಬೋದು, 5,000 ಇರ್ಬೋದು, 50,000 ಇರ್ಬೋದು, ನಿಮ್ಮ ಮಟ್ಟಕ್ಕೆ ಒಂದು ಸೇವಿಂಗ್ ಅನ್ನ ನೋಡ್ತಕ್ಕಂಥದ್ದಾಗುತ್ತೆ. ಒಂದು ಸ್ವಲ್ಪ ಅದರಿಂದ ಬರ್ತಿರೋದನ್ನ ಸೇವ್ ಮಾಡಿ, ಇನ್ನೊಂದಷ್ಟು ಖರ್ಚುಗಳಿಗೆ ತಂದಿಟ್ಕೋಬೇಡಿ. ಖರ್ಚು ಬರುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಖರ್ಚು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತದೆ. ಅದಿದೆ ಆ ಎಳೆದಾಟ, ಅದೊಂದು ಚೂರು ನೋಡ್ಕೊಂಡು ಅಷ್ಟೇ. ಇನ್ ಮಿಕ್ಕಂತ ಏನು ಗಾಬರಿ ಪಡ್ತಕ್ಕಂಥದ್ದಿಲ್ಲ. ಸೂರ್ಯ ಕುಜ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವೃತ್ತಿ, ವ್ಯಾಪಾರ, ಸ್ವಂತ ವ್ಯಾಪಾರ, ಅದು ಗುರುವಿನ ಮನೆಯಲ್ಲಿ ಬೇರೆ ಇದ್ದಾನೆ ಸೂರ್ಯ, ಸೂಪರ್. ಕುಜ ಬೇರೆ, ಅಷ್ಟಮಾಧಿಪತಿ ಸುಖದಲ್ಲಿರೋದ್ರಿಂದ ದಿಢೀರ್ ಅನ್ನತಕ್ಕಂಥ ಒಂದು ಲಾಭಗಳು ಬರ್ತವೆ. ಯಾವುದೋ ಒಂದು ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಲೇವಾದೇವಿ ಮಾಡ್ತಿದ್ದೀರಿ, ಈ ಒಂದು ಕಟ್ಟೋದು, ಮಾರೋದು, ಬಿಲ್ಡಿಂಗು, ಮೆಟೀರಿಯಲ್, ಸಿಮೆಂಟು, ಕಬ್ಬಿಣ, ಗೌರ್ಮೆಂಟ್ ಗುತ್ತಿಗೆಗಳು, ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಕೆಲಸಗಳು, ಟೀಚಿಂಗ್ ಕೆಲಸ, ಲೆಕ್ಚರರು, ಡಾಕ್ಟರು, ಗೌರ್ಮೆಂಟ್ ಅಪಾಯಿಂಟ್ಮೆಂಟು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷವಾದಂತ ಅಭಿವೃದ್ಧಿ ನೋಡತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಬ್ಯೂಟಿಫುಲ್. ಸೊ ಕನ್ಯಾ ರಾಶಿ ಆತಂಕಕ್ಕೆ ಒಳಗಾಗಬೇಡಿ. ಇರುತ್ತೆ ನೀವು ಗಲಿಬಿಲಿಯೇ. ಜಗತ್ತಿನ ಅಂದವೆಲ್ಲ ನಿಮ್ಮ ಹತ್ರ ಇದೆ ಅಂದ್ರೆ ಜಗತ್ತಿನ ಆತಂಕವೆಲ್ಲ ನಿಮ್ಮ ಹತ್ರ ಇರತಕ್ಕಂಥದ್ದಿರುತ್ತೆ. ನೀವು ಹಾಗೆ ಮಕ್ಕಳೇ, ನೀವು 60 ಆದ್ರೂ ಆತಂಕ ಪಡ್ತೀರಿ ಮಕ್ಕಳೇ, ಕನ್ಯಾ ರಾಶಿಯವರು. ಪುರುಷರಂತೂ ಇದ್ದಿದ್ದು. ಸ್ತ್ರೀಯರ ಆತಂಕ ಪಡೋದ್ರಲ್ಲಿ ಇದೆ, ಅವ್ರ ಮುಂದಾಲೋಚನೆ ಜಾಸ್ತಿ. ಮೊದಲೇ ಸ್ತ್ರೀಯರಿಗೆ ಮುಂದಾಲೋಚನೆ ಜಾಸ್ತಿ ಅಂದ್ರೆ ಕನ್ಯಾ ರಾಶಿಯವ್ರಿಗೆ ಇನ್ನಷ್ಟು 10 ಹೆಜ್ಜೆ ಆಲೋಚನೆ. ಎಲ್ಲರೂ 3 ಹೆಜ್ಜೆ 4 ಹೆಜ್ಜೆ ಆಲೋಚನೆ ಮಾಡಿದ್ರೆ ನೀವು 10 ಹೆಜ್ಜೆ 20 ಹೆಜ್ಜೆ ಆಲೋಚನೆ ಮಾಡ್ಕೊಂಡು ತಲೆಯಲ್ಲಿ ಹುಳ ಬಿಟ್ಕೊಳ್ತಕ್ಕಂಥದ್ದು ಭಾವ. ಅದಕ್ಕೆ ನಿಮ್ಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಒಂಚೂರು ವೀಕ್ ಆಗಬಹುದು, ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು, ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಅದೊಂದು, ಯಾಕಂದ್ರೆ ಕೇತು ಹಿಂಡ್ತಾನೆ ಒಳಗಡೆ. ಈ ರೀತಿ ಚೆನ್ನಾಗಿ ಮೊಸರು, ಕೆನೆ ತೆಗೆದಂತ ಮೊಸರು, ತುಪ್ಪ ಸೇವಿಸಿ, ಚೆನ್ನಾಗಿ ತುಪ್ಪ ತಿನ್ನಿ, ಬೆಣ್ಣೆ ತಿನ್ನಿ, ಮಜ್ಜಿಗೆ ಸೇವಿಸಿ, ಎಳ್ಳು ತಿನ್ನಿ, ಅಗಸೆ ಬೀಜ ತಿನ್ನಿ ಚೆನ್ನಾಗಿ. ಯಾಕಂದ್ರೆ ಬುಧನ ಮನೆಯಲ್ಲಿ ಕೇತುವಿದ್ದಾಗ ಅಲ್ಲೊಂದು ಸ್ಕಿನ್ ಒಂಚೂರು ಎಳೆದಾಟ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾರೆ. ಸ್ಕಿನ್ ಅಲರ್ಜಿಸ್ ತಂದಿಡ್ತಾರೆ, ಒಂಥರ ಒಣಗೋ ತರ, ಇರಿಟೇಷನ್ ತರ ಇದು ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಅದರಿಂದ ಏನ್ ಮಾಡಿ, ಒಂದ್ ಸ್ವಲ್ಪ ಫ್ಲಾಕ್ಸಿ ಸೀಡ್ ಆಯಿಲ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತದ್ದು ಎಣ್ಣೆ ತಂದು ಇಟ್ಕೊಳ್ಳೋದು, ಇಲ್ಲ ಅಗಸೆ ಬೀಜ ಎಣ್ಣೆ, ಎಳ್ಳೆಣ್ಣೆ, ಒಂದ್ ಸ್ವಲ್ಪ ತೆಂಗಿನೆಣ್ಣೆ ಎಲ್ಲ ಕಲಿಸ್ಬಿಟ್ಟು ದೇಹಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಳ್ಳಿ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ, ಗಂಡ್ ಮಕ್ಳಿದ್ರೆ ನೋಡಿ, ನಿಮ್ಮ ಯಜಮಾನ್ರು ಇಲ್ಲ ನಿಮ್ಮ ಹೆಂಡತಿಯೋ ಚೆನ್ನಾಗಿ ಒಂದು ಶನಿವಾರ ಸ್ಥಿರವಾರ
ಬ್ಯೂಟಿಫುಲ್. ಯಾಕಂದ್ರೆ 6ನೇ ಮನೇಲಿ ಶನಿ ಇದ್ದಾನೆ ನಿಮಗೆ. ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ನೀವು ಸುಮ್ಮನೆ ಆತಂಕ ಪಡೋದಷ್ಟೇ. ನೀವು ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥ ಭಾವಾರ್ಥ ನಿಮ್ಮದು. ದಟ್ ಇಸ್ ದಟ್. ಅದರಿಂದ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ದಟ್ ಇಸ್ ವೆರಿ ಗುಡ್. ಕೇತು ಏನ್ ಮಾಡಿ ಅಂದ್ರೆ ಒಂದ್ ಸ್ವಲ್ಪ ಸಿಹಿ ತಗೊಳ್ಳಿ. ಮನೆಯಲ್ಲೇ ಮಾಡಿದ್ರೆ ಇನ್ನೂ ಒಳ್ಳೇದು. ಸಂಕಷ್ಟಿ ದಿನ, ಗುರುವಾರದ ದಿನ, ಹುಣ್ಣಿಮೆ ದಿನ ಏನಾದ್ರೂ ಮಡಿಯಿಂದ ಒಂದೊಳ್ಳೆ ರವೆ ಉಂಡೆ ಮಾಡೋದು, ಲಾಡು ಮಾಡೋದು, ಪಾಯಸ ಮಾಡೋದು, ಜಾಮೂನ್ ಮಾಡೋದು, ಈ ತರದ್ 1-2 kg ಸಿಹಿ ಮಾಡ್ಕೊಳ್ಳಿ. ಒಂದ್ ಕಜ್ಜಾಯ ಮಾಡೋದು, ಒಂದ್ ಹೋಳಿಗೆ ಮಾಡೋದು, ಈ ತರದ್ ಮಾಡ್ಕೊಳ್ಳಿ. ಒಳ್ಳೆ ಬೇಳೆ ಹೋಳಿಗೆ ಆಗ್ಬೋದು, ಕೊಬ್ಬರಿ ಹೋಳಿಗೆ ಆಗ್ಬೋದು, ಈ ತರದ್ ಒಂದ್ ಮಾಡ್ಕೊಳ್ಳಿ. ಒಂದ್ ಶಲ್ಯ, 3 ತರದ ಹಣ್ಣು, ನವಧಾನ್ಯ, ಒಂದ್ 3 kg ಅಕ್ಕಿ, ಬೆಲ್ಲ, ಕೊಬ್ಬರಿ, 3 ತರದ ಹಣ್ಣು, 1-2 ಎಲೆ, 2 ಅಡಿಕೆ, ಊದುಬತ್ತಿಯ ಪೊಟ್ನ, ಒಂದು ಕರ್ಪೂರ ಪ್ಯಾಕೆಟ್, ಒಂದು ಇಷ್ಟು ತಗೊಂಡು ಅದ್ರಲ್ಲೊಂದು 16 ರೂಪಾಯಿ ಒಂದ್ ಶಲ್ಯನೂ ಇಟ್ಬಿಡಿ. ಆಯ್ತು ಅಂದ್ರೆ ಒಂದ್ ಕೈ ಟವಲ್ ತಗೊಂಡಿಟ್ರು ಸರಿ. ಹೋಗಿ ಗಣಪತಿ ಇಲ್ಲ ರಾಮ ಇಲ್ಲ ರಾಘವೇಂದ್ರ ಈ ತರದ ಆಲಯಗಳು, ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಇನ್ನೂ ಒಳ್ಳೇದು. ಹೋಗ್ಬಿಟ್ಟು, ಯಾಕಂದ್ರೆ ಕೇತು ಅಲ್ವಾ, ಗಣಪತಿ ಸಿದ್ಧಾಂತ ಅನ್ನತಕ್ಕಂಥದ್ದು ಹೇಳ್ತೇವೆ. ಹೋಗಿ ಅಲ್ಲೊಂದು ಅರ್ಚನೆ ಮಾಡಿಸಿ ಸಂಕಲ್ಪ ತಗೊಂಡು ಆಚಾರ್ಯರಿಗೆ ತಗೊಂಡೋಗಿರ್ತಕ್ಕಂಥ ಆ ಹಣ್ಣು, ಅಕ್ಕಿ, ಬೆಲ್ಲ, ಕೊಬ್ಬರಿ, ಶಲ್ಯ, ಆ ಒಂದು ಕೈ ಟವಲು, ಒಂದು ನವಧಾನ್ಯ, ಇದಿಷ್ಟು ಕೊಟ್ಬಿಡಿ. ಆ ಸ್ವೀಟ್ ತಗೊಂಡೋಗಿದ್ರಲ್ವಾ, ಅಲ್ಲಿ ಬರೋ ಮಕ್ಕಳಿಗೆ, ಹಿರಿಯರಿಗೆ ಆಬಾಲ ವೃದ್ಧರಾಗಿ ಅವರಿಗೆ ದಾನ ಮಾಡತಕ್ಕಂಥದ್ದು ಮಾಡಿ. ಒಂದು ಆಯ್ತು ಅಂತ ಹೇಳಿದ್ರೆ ನೀವು ಕೇತು ಪ್ರತಿಯೊಂದಕ್ಕೂ ಸಣ್ಣ ಸಣ್ಣದಕ್ಕೂ ಗಾಬರಿ ಪಡೋದು ಜಾಸ್ತಿ. ನಿದ್ದೆ ಇಲ್ಲದೆ ಬಳಲಬಹುದು ಸ್ವಲ್ಪ. ಈ 4 ತಿಂಗಳು ಯಾರೋ ಮಾಡಿದ ಮೋಸ, ಯಾರೋ ಮಾಡಿರೋ ಅವಮಾನ, ಯಾರೋ ಮಾಡಿರೋ ಅಪಮಾನ, ಇನ್ಯಾವುದೋ ಒಂದು ಬರುತ್ತೆ, ತಲೆನೋವು, ಇನ್ನೊಂದು ಅನ್ನತಕ್ಕಂಥ ಗಾಬರಿಗಳು, ಇದು ನಿಮ್ಮನ್ನ ಸ್ವಲ್ಪ ತಲೆ ಕೆಡಿಸಿ ನಿಮ್ಗೆ ನಿದ್ದೆ ಇಲ್ಲದ ಹಾಗೆ, ನಿದ್ರಾಹೀನತೆ ಸಮಸ್ಯೆ, ಇಲ್ಲ ವಿಪರೀತ ನಿದ್ದೆ, ವಿಪರೀತ ನಿಶಕ್ತಿ, ಈ ತರದ ಒಂದು ಸಮಸ್ಯೆ ಆಗೋದ್ರಿಂದ ಒಂದು ಮಾಂದಾತ ಯಂತ್ರ ಏನ್ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಧರಿಸ್ಕೊಳ್ಳಿ. ಇಲ್ಲ ಸೊಂಟದಲ್ಲಾದ್ರೂ ಧರಿಸ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳೋಕೆ ತೆಗೆದಿಟ್ಬಿಡಿ ಒಂದು ಚುಮ್ ನೀರ್ನಲ್ಲಿ. ಯಾಕಂದ್ರೆ ಅಂದಕ್ಕಿಂತ ಅಂದ ಕನ್ಯಾ ರಾಶಿಯವರಂದ ಅಂತ ಹೇಳ್ತೇವೆ. ನಿಮ್ಮ ಮನಸ್ಸು ಅಂದ, ಅದಕ್ಕೆ ನೀವು ಮಗು ಬೇಗ ವಿಚಲಿತ ಆಗೋದು ಅದೇ. ನೀವು ಎಲ್ಲರಲ್ಲೂ ಅಂದವನ್ನು ಹುಡ್ಕೋರು, ಎಲ್ಲರಲ್ಲೂ ಒಳ್ಳೆತನವನ್ನ ಹುಡ್ಕೋರು. ನೀವು ಒಂಥರ ಲಾಭ ಇದೆ, ಆದ್ರೆ ವಿಪರೀತ ಲಾಭ, ಮೋಸ ಮಾಡಿ ಲಾಭ, ನಾನು ಒಬ್ನೇ ಬದುಕಬೇಕು ಅನ್ನೋ ಲಾಭ ಅದಿಲ್ಲ. ನನ್ನ ಮಟ್ಟಕ್ಕೆ ನಾನು ಚೆನ್ನಾಗಿದ್ರೆ ಸಾಕು. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಕಬೋರ್ಡ್ ಪೂರ್ತಿ ಸೀರೆ ಇರ್ಬೇಕಂತೇನೂ ಇಲ್ಲ. 4 ಸೀರೆ, ಅದು ರೇಷ್ಮೆ ಸೀರೆ ಇದ್ರೆ ಸಾಕು, ಇಲ್ಲ ಇಳ್ಕಲ್ ಸೀರೆ ಇದ್ರೆ ಸಾಕು ಅನ್ನೋ ಒಂದು ಭಾವ. 4 ಜೊತೆ ಚಪ್ಪಲಿ ಇರಬೇಕು. ಅದು ಕೂಡ ನಾನು ಇಷ್ಟಪಟ್ಟಿರೋ ಒಂದ್ ಸ್ವಲ್ಪ ಬ್ರಾಂಡ್ ಇದ್ರೆ ಇಷ್ಟ. ಬಾಟಾ ಗೀಟ ಎಲ್ಲ ತರಿಸಲ್ಲ, ಟಾಟಾ ಅನ್ನೋರು ನೀವು ಅದೆಲ್ಲ ಧರಿಸಲ್ಲ. ನೀವು ಏನೇ ಇದ್ರು ಒಂಥರ ನಿಮ್ ವಾಚ್ ನೋಡಿಬೇಕಾದ್ರೆ, ನೀವು ನೋಡಿಬೇಕಾದ್ರೆ ನಿಮ್ಮ ಹತ್ರ 4 ಜೊತೆ ಬಟ್ಟೆ ಇರ್ಬೋದು. ನೀವು ನೋಡಿ, ಸೆಂಟ್ ಇಲ್ದೆ ಹೋಗಲ್ಲ, ಅಚ್ಚುಕಟ್ಟು ಮ್ಯಾಚಿಂಗ್ ಸ್ಟಿಕ್ಕರ್ ಸಮೇತ, ಲಿಪ್ಸ್ಟಿಕ್ ಸಮೇತ, ಬ್ಲೌಸ್ ಸಮೇತ, ಪ್ಯಾಂಟ್ ಸಮೇತ, ಶರ್ಟ್ ಸಮೇತ, ಒಂದ್ ಬಾಚ್ಕೊಳ್ಳೋದು, ಈ ತರ ನೀಟು ಅಚ್ಚುಕಟ್ಟು ಅಂದ್ರೆ ನಿಮ್ಮದು ಅಚ್ಚುಕಟ್ಟು. ಅದಕ್ಕೆ ಯಾವತ್ತಾದ್ರೂ ಯಾರ ಮನೆಗಾದ್ರೂ ಹೋಗ್ಬೇಕು ಅಂದ್ರೆ ಕನ್ಯಾ ರಾಶಿ ಇಲ್ಲ ಕನ್ಯಾ ಲಗ್ನದವ್ರು ಮನೆಗೆ ಹೋಗ್ಬೇಕು. ಆ ಮನೆ ನೋಡಕ್ಕೆ ಹೋಗ್ಬೇಕು. ಆ ಅಂದ ಆ ತರ ಇಟ್ಟಿರ್ತಾರೆ. ಆ ಅಚ್ಚುಕಟ್ಟೆ ಅಂದ. ಇನ್ನೇನು ಅಲ್ಲ, ಯಾವ್ದು ಎಲ್ಲಿ ಇಡಬೇಕು. ಒಂದು ಕಿಚನ್ ಅಲ್ಲಿ ಕೂಡ ನೋಡಿ, ನಾನು ನೋಡಿದ್ದಾನೆ. ನಾನು ಸುಮಾರು ಜನ ಕರಿತಿರ್ತಾರೆ, ಹೋಗ್ತಿರ್ತಾನೆ. ಆತ್ಮೀಯತೆ, ಆ ಪ್ರೀತಿ, ಆ ಗೆಳೆತನ, ಆ ಗೌರವ, ತಾಯಂದ್ರು, ಅಣ್ಣಂದ್ರು, ಅಮ್ಮಂದ್ರು, ಏನೋ ಆಕಸ್ಮಿಕ, ಇಲ್ಲೇ ಬಂದಿದ್ದೀರಲ್ಲ, ಬಂದ್ಬಿಡಿ ಗುರುಜಿ, ಒಂದ್ ಲೋಟ ಮಜ್ಜಿಗೆ ಅಂತ ಹೋಗಿರ್ತಾನೆ. ನೀವು ನಂಬೋಲ್ಲ, ಕನ್ಯಾ ರಾಶಿಯವ್ರ ಮನೆಗೆ ಇಲ್ಲ ಕನ್ಯಾ ಲಗ್ನದವ್ರ ಮನೆಗೆ ಹೋಗೋದೇ ಒಂದ್ ಅಂದ. ಒಂದು ಕಿಚನ್ ಅಲ್ಲಿ ಕೂಡ ನೀವು ನಂಬಲ್ಲ, ಒಂದ್ ಸ್ತ್ರೀ ಹೇಗಿರ್ತಾರೆ ಅನ್ನೋದನ್ನ ಕಿಚನ್ ಅಲ್ಲಿ ನೋಡಿ ತಿಳ್ಕೋಬಹುದು. ಚಟ್ನಿ ಪೌಡರ್ ಅಂತ ಒಂದು ಸ್ಲಿಪ್ಪು ಅಲ್ಲಿ ಅಂಟಿಸಿರ್ತಾರೆ. ಸಾಂಬಾರ್ ಪೌಡರ್, ಇದು ಸಾಸಿವೆ, ಇದು ಉಪ್ಪು, ಇದು ಬೇಕಿಂಗ್ ಸೋಡಾ. ಎಷ್ಟು ನೀಟಾಗಿ ಹೆಂಗೆ ಫ್ರಿಡ್ಜ್ ತೆಗೆದು ನೋಡಿ, ಅಷ್ಟು ಅಚ್ಚುಕಟ್ಟಿರುತ್ತೆ. ಗೊತ್ತು, ಓದು ಕಡಿಮೆ ಇದ್ದರೂ ಬುದ್ಧಿ ಜಾಸ್ತಿ, ಜ್ಞಾನ ಕಡಿಮೆ ಇದ್ದರೂ ನೀವು ತಿಳ್ಕೊಂಡು ಮಾಡೋದು ಜಾಸ್ತಿ. ಅದಕ್ಕೆ ತಿಳ್ಕೊತಲೇ ಇರ್ತೀರಿ ಏನಾದ್ರು. ಅದೇ ಭಯ ನನಗೆ. ತುಂಬಾ ತಿಳ್ಕೊಳ್ಳೋದು ಅಪಾಯ. ಒಂದು ಆಪಲ್ ಓಕೆ, ಆಪಲ್ ಕಟ್ ಮಾಡಿ ತಿನ್ನೋದು ಓಕೆ, ಆಪಲ್ ಜ್ಯೂಸ್ ಓಕೆ, ಆಪಲ್ ಶೇಕ್ ಓಕೆ, ಇನ್ನೂ ಅದ್ರಲ್ಲಿ ಆಪಲ್ ಅಲ್ಲಿ ಇನ್ನೇನೋ ಹುಡುಕ್ತಲೇ ಇರ್ತೀರಿ. ಅದೇ ಪ್ರಾಬ್ಲಮ್ ಮಾಡೋದಿರೋದನ್ನ ಆಪಲ್ ಕಟ್ ಮಾಡೋದೇ ಮರ್ತ್ಬಿಟ್ಟಿರ್ತೀರಿ. ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ನಿಜವೇ. ಏನು ಆ ಪಾರ್ಟಿ ಎಕ್ಸ್ಪರ್ಟ್? ಚಿತ್ರಾನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಿಲ್ಲ, ಅನ್ನೋದ್ರಲ್ಲಿ ಚಿತ್ರಾನ್ನದ ನಂತರ ಪುಳಿಯೋಗರೆ ನಂತರ ಮೊಸರನ್ನ, ಈ ತರ ನಾನಾ ವಿಧವಾದಂತ ಕಲೆಗಳು.
ಸೋ ನೀಟ್. ನಿಮ್ ಬೆಡ್ರೂಮ್ ನೋಡ್ಬೇಕು, ಕನ್ಯಾ ರಾಶಿಯವರ ಬೆಡ್ರೂಮ್. ಆ ಅಂದವಪ್ಪ ನಿಮ್ಮದು ತಾಯಂದ್ರು. ನಿಜವಾಗ್ಲು ತಂದಿರ್ ನೀವು ಅಷ್ಟೇ, ಕಾಲು ತೊಳ್ಕೊಳ್ಳದೆ ಬಾಯಿ ತೊಳ್ಕೊಳ್ಳದೆ ಬೆಡ್ರೂಮ್ ಹತ್ರ ಹೋಗಲ್ಲ. ಎಸ್, ಸೋ ನೀಟ್, ಸೋ. ಕೆಲವರು ಇರ್ತಾರೆ ಗ್ರಹಗತಿಗಳ ಪರಿಚಯದಿಂದ, ಕೆಲವರು ಅಭಾಸ ಇರಬಹುದು ಕಾರಣಾರ್ಥಗಳಿಂದ, ಬೇರೆ ಗ್ರಹಗಳ ಪರಿಚಯದಿಂದ. ಎಸ್, ಐ ಅಕ್ಸೆಪ್ಟ್. ಬಟ್ ನಾನ್ ನೋಡಿದಾಗೆ 90% ಇರುವುದರಲ್ಲೇ ಒಂದು ಅಚ್ಚುಕಟ್ಟು. ನಮ್ಮಮ್ಮನ ತರ, ನಮ್ಮಮ್ಮ ಹತ್ರ ಇದ್ದಿದ್ 4 ಸೀರೆ. ಅಯ್ಯೋ, ನಮ್ಮಮ್ಮನ ಅಂದದ ಮುಂದ್ಗಡೆ ಜಗತ್ತಿನ ಅಂದವೆಲ್ಲ ನಶ್ವರ. ನಾನಂತೂ ಅದನ್ನ ಗರ್ವದಿಂದ ಹೇಳ್ಕೊತೀನಿ. ನನ್ನ ಅಮ್ಮನ ಅಂದಕ್ಕಿಂತ ವಯಸ್ಸಾಗ್ತಾ ಆಗ್ತಾ ನನ್ನ ಅಮ್ಮನಂದ ಇನ್ನೂ ಹೆಚ್ಚು ಬಿಟ್ಟಿತ್ತು. ಅದೊಂದು ನಿಜವಾಗ್ಲೂ ಹೇಳ್ತೇನೆ, ನಿಮಗ್ ಗೊತ್ತಿಲ್ಲ, ತಾಯಿಯ ಅಂದ ಅನ್ನೋದು ವಯಸ್ಸಾಗ್ತಾ ಆಗ್ತಾ ಗೊತ್ತಾಗುತ್ತೆ. ಆ ಪ್ರೀತಿ, ಆ ಮಮತೆ. ತಲೆ ಇಲ್ಲಿ ಒಂದು ನೆರಿಗೆ ಇರ್ಲಿಲ್ಲ ಅಮ್ಮನಿಗೆ, ಅಷ್ಟು ವಯಸ್ಸಾಗಿದ್ರು ಕೂಡ. ಬೈಯೋರು ಮನೇಲಿ ಹೆಣ್ಮಕ್ಳು, ಏನ್ರೆ ಮುಖದಲ್ಲಿ ಒಂದು ಬೊಟ್ಟಿಟ್ಟಿಲ್ಲ, ಅರ್ಶನ ಇಲ್ಲ, ಕುಂಕುಮ ಇಲ್ಲ, ಹೂವ ಇಲ್ಲ, ಮೆಹಂದಿ ಇಲ್ಲ, ಕಾಲಲ್ಲಿ ಕಾಲ್ಗೆಜ್ಜೆ ಇಲ್ಲ, ಕಾಲುಂಗ್ರ ಇಲ್ಲ, ಏನ್ರೆ ಮಾಡ್ತೀರಿ? ಇದೇನ್ರೆ ಮಾಂಗಲ್ಯನ ಹೊರಗಡೆ ಹಾಕೊಂಡು ಒಳಗಡೆ ಹಾಕೋಬಾರ್ದು, ಇದೇನ್ ದುಪ್ಪಟ್ಟ ಹಿಂಗ್ ಕುತ್ಕೊಳ್ಳೋಗಿ ಹಿಂಗ್ ಕುತ್ಕೋಬಾರ್ದ, ಇದೇನ್ರೆ ಇದು? ಏನು ಅದು? ಪ್ರತಿ ಹೆಜ್ಜೆ, ಪ್ರತಿ ನಡೆ, ಪ್ರತಿ ಮಾತು, ಪ್ರತಿ ತೂಕುವೆ ಅಮ್ಮ ಕನ್ಯಾ ಲಗ್ನದಲ್ಲಿ ಹುಟ್ಟಿತ್ತೇನೋ ಅಂತ ನನ್ಗೆ ಅನ್ಸುತ್ತೆ. ಗೊತ್ತಿಲ್ಲ, ಅಮ್ಮನ ಜಾತಕ ನನಗೆ ಸಿಗಲಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ. ತುಂಬಾ ಹಳೆ ಕಾಲ, ಆಗೆಲ್ಲ ಎಲ್ಲಿಡ್ತಾರೆ ಆ ತರದವ್ರು ನೀವು. ಒಂದು ರೀತಿ ಅಮ್ಮನು, ಒಂದು ಕಡೆ 16 ನೀವು. ಹೌದು, 2ರ ಒಂದು 16ರ ರಭಸವು, ಅಮ್ಮಮ್ಮನ ಜವಾಬ್ದಾರಿಯು ಎರಡೂ ಇರತಕ್ಕಂತ ಒಂದು ಭಾವ. ಕನ್ಯಾ ರಾಶಿಯವರ ಆ ತಾಕತ್ತು ಹಾಗೆ ಮಕ್ಕಳೇ. ಅದರಿಂದ ಗಲಿಬಿಲಿ ಆಗ್ಬೇಡಿ. ಒಂದ್ ಸಣ್ಣ ಮನೆ ಜಾಗ, ಒಂದು ವಾಹನ ತಗೋಬಹುದು, ಒಂದು ಕಾರ್ ತಗೋಬಹುದು, ಒಂದ್ ಸಣ್ಣ ಭೂಮಿ ತಗೋಬಹುದು, ಒಂದ್ ಸಣ್ಣ ಒಡವೆ ತಗೋಬಹುದು, ಒಂದ್ ಸ್ವಲ್ಪ ವಜ್ರ ತಗೊಳ್ಳೋ ಯೋಗಾನೂ ಇರುತ್ತೆ. ನೋಡಿ ಚೆಕ್ ಮಾಡಿಸಿ. ಹುಷಾರ್, ಅವ್ರು ವಜ್ರ ಹಾಕಿದ್ರು, ಇವ್ರು ವಜ್ರ ಹಾಕಿದ್ರು, ನಾವು ಹಾಕಬಾರ್ದು. ಹೌದು, ಶುಕ್ರ ಯೋಗಕಾರಕನೇ. ನಿಮ್ ಜಾತಕದಲ್ಲಿ ಇದೆಯಾ? ಆ ದಶಾಭುಕ್ತಿಗಳು ಫೇವರಬಲ್ ಆಗಿದೆಯಾ ನೋಡಿ. ಶುಕ್ರ ವಿಶೇಷವಾಗಿ ಒಂದು ಉದಾಹರಣೆ ಹೇಳ್ತಾನೆ. ಈಗ ವೃಶ್ಚಿಕದಲ್ಲಿ ಇದ್ದಾನೆ, ವಿಶಾಖ ನಕ್ಷತ್ರದಲ್ಲಿದ್ರೆ ಗುರು ಸರ ಹೊಡೆದಾಕ್ಬಿಡ್ತಾನೆ. ಗೊತ್ತಿಲ್ಲ, ಹಾಕ್ಬಿಡ್ತೀನಿ ವಜ್ರ ಅಂದ್ರೆ ಮುಗೀತು ಕತೆ. ಹೆಂಡತಿನ ದೂರ ಇಡೋದೋ, ಗಂಡನ್ ದೂರ ಇಡೋದೋ, ಇಲ್ಲ ಕುಟುಂಬನ್ ದೂರ ಇಡೋದೋ, ಮಕ್ಕಳನ್ ದೂರ ಇಡೋದೋ, ಈ ತರದ್ ನಡೀತಕ್ಕಂಥದ್ದಾಗುತ್ತೆ. ಹುಷಾರ್. ಹೌದು, ಶುಕ್ರ ಕೇಂದ್ರದಲ್ಲಿದ್ದಾನೆ. ಅದ್ಭುತ ಗುರುಗಳೇ. 4ನೇ ಮನೆಯಲ್ಲಿ ಕನ್ಯಾ ರಾಶಿಯಿಂದ. ಎಸ್, ಯಾವ ಸಾರದಲ್ಲಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಆ ಭಾವಾಧಿಕಾರಕ ಎಲ್ಲಿದ್ದಾನೆ, ಇದೇನೂ ಇಲ್ಲ. ಅದಕ್ಕೆ ನಾವು ಯಂತ್ರ ರೂಪವಾಗಿ ಕೆಲವೊಂದನ್ನು ಕೊಟ್ಟಿರ್ತೇವೆ, ಇದನ್ನ ಮಾಡಿ, ಇದನ್ನ ಹಾಕೊಳ್ಳಿ, ಈ ತರದೆಲ್ಲ ಮಾಡೋಕ್ ಹೋಗ್ಬೇಡಿ, ಸುಮ್ಮನೆ ಅಲ್ಲ ಅಂತಕ್ಕಂಥದ್ದು. ನವರತ್ನ ಧರಿಸಲು ಕೂಡ ಕೆಲವೊಂದು ಅಧಿಕಾರ ಇರ್ಬೇಕು, ಸುಮ್ನೆ ಅಲ್ಲ. ಹೌದು, ನವರತ್ನ ಎಲ್ಲರೂ ಧರಿಸುವ ಅಧಿಕಾರವೇ ಇಲ್ಲ, ಅದಕ್ಕೆ ಕೆಲವೊಂದು ಅರ್ಹತೆಗಳಿದೆ, ಮುಂದೊಂದು ದಿನ ನಾನು ಹೇಳ್ತೇನೆ. ಅದರಿಂದ ಕನ್ಯಾ ರಾಶಿ ಎಷ್ಟು ಮಾಡ್ಕೊಳ್ಳಿ. ಕುಂಭದ್ರೋಣ ಮಳೆಯಾಗುತ್ತೆ, 4 ತಿಂಗಳು ಸ್ವಲ್ಪ ಚಳಿ ಇರುತ್ತೆ, ಅದೊಂಚೂರು ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹಸ್ತ ನಕ್ಷತ್ರ, ಅಷ್ಟಮಿ ಪ್ರಭಾವ ಬೇರೆ, ಜಾಗೃತೆ ಚಂದ್ರ ನಕ್ಷತ್ರ, ಅಷ್ಟಮಿ ಕಾಲಾಷ್ಟಮಿ ನಮಗೇ ಗೊತ್ತಿಲ್ಲದೆ ನೋಡಿ. ಶನಿ, ರಾಹು, ಕುಜ 3 ಪಕ್ಕದಲ್ಲಿದ್ದಾರೆ, ಸೂರ್ಯನು ಸೇರ್ಕೊಂಡಿದ್ದಾನೆ. ವೆರಿ ಕೇರ್ಫುಲ್. ದೊರೆಮಟ್ಟದ ವ್ಯಕ್ತಿಗಳಿಗೆ ಅವಮಾನ ತಪ್ಪಲ್ಲ. ದೊರೆಮಟ್ಟದ ವ್ಯಕ್ತಿಗಳ ಅಸ್ತಂಗತ, ತೊಂದರೆ, ಇಕ್ಕಟ್ಟು, ಬಿಕ್ಕಟ್ಟು, ಭೂಮಿ ಕಂಸೋದು, ಮನೆ ಕಂಸೋದು, ಜಾಗ ಕಂಸೋದು, ಆಕ್ಸಿಡೆಂಟ್ಗಳು, ಇಂಜುರಿ, ಫ್ಲಡ್ ತರ, ಇನ್ನೊಂದು ದೊಂಬಿ, ಗೊಂದಲ, ಬೇರೆ ಬೇರೆ ಏನೋ ಒಂದು ಸೂಚನೆ ಇದು. ಬೇರೆಯವರ ಮಾತು ಪ್ರವೋಕ್ ಆಗ್ಬೇಡಿ. ಜಾಗ್ರತೆ. ಯಾವುದೋ ಒಂದು ನಿಕ್ಷಿಪ್ತ ಮಾತುಗಳು, ಕ್ಷುದ್ರ ಮಾತುಗಳು, ಅಧರ್ಮವಂತರ ಮಾತುಗಳು, ಧರ್ಮದ ಬಗ್ಗೆ ಪ್ರಕ್ಷುಬ್ಧ ಮಾಡೋದು, ದಂಗೆಗಳು ಎಬ್ಬಿಸೋದು, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಂತ ನ್ಯೂಸು ನೋಡಬೇಡಿ.
ಅಂತ ಒಂದು ಬೈಟ್ಸು ನೋಡಬೇಡಿ, ಅಂತ ಶಾರ್ಟ್ಸು ನೋಡಬೇಡಿ. ಇದೆ ಶನಿ ಕುಜ ರಾಹು ನಡೆದರೆ ಪಕ್ಕದಲ್ಲಿದ್ರೆ ಯಾವಾಗ ಏನ್ ನಡೆಯುತ್ತೆ ಗೊತ್ತಿಲ್ಲ. ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ವೆರಿ ಕೇರ್ಫುಲ್. ಹೌದು, ರಾಹು ಸೀದಾ ಕುಜನನ್ನು ನೋಡ್ತಾನೆ ದಶಮ ಭಾವದಲ್ಲಿ, ಸಪ್ತಮ ಭಾವವಾಗಿ ಕೇತುವನ್ನು ನೋಡ್ತಾನೆ, ಕೇತುವು ಕುಜನನ್ನು ನೋಡ್ತಾನೆ. ನಾಟ್ ಎ ನೈಸ್ ಸೈನ್. ಪಕ್ಕದಲ್ಲಿ ಆ ಒಂದು ಕುಜನ ಮುಂದುಗಡೆ ಶನಿ, ಅವನ ಮುಂದುಗಡೆ ರಾಹು. ವೆರಿ 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 ಕೇರ್ಫುಲ್. ಎಸ್, ವೆರಿ ಕೇರ್ಫುಲ್ ಮಕ್ಕಳು. ಎಲ್ರಿಗೂ ಹೇಳ್ತಿದ್ದಾನೆ, ಜಾಗ್ರತೆ. ಮೇಷರಾಶಿ, ಚಂದ್ರ ಹಸ್ತ ನಕ್ಷತ್ರ ಚೆನ್ನಾಗಿದೆ. ಸುಖಾಧಿಪತಿ ಸ್ವಲ್ಪ ನಮಗೇನು ಗೊತ್ತಾ, ನಚತೆ ನಜರಾನ. ಅದಕ್ಕೆ ನಾನು ಹೇಳ್ತೇನೆ, ಇಚ್ಛತೆ ನಜರಾನ ಇಚ್ಛకపోతే ಜುರ್ಮಾನ. ಕೊಟ್ರೆ ಒಳ್ಳೆಯವನು, ಕೊಡದಿದ್ರೆ ಕೆಟ್ಟವನು. ನೀವು ನೋಡಿ ಯಾರಿಗಾದ್ರೂ ಕೊಡ್ತಾ ಇರಿ, ಈಗ ಆಗೋಲ್ಲ ಅಂತ ಹೇಳಿ ನೋಡಿ. ಬೇಡಪ್ಪ, ಬರಬೇಡ, ಇನ್ಮೇಲೆ ಸಾಕಪ್ಪ, ಬಿಟ್ಟಿ ಕೊಡಬಾರದು ಅಂತ ಹೇಳ್ತಾರೆ. ನನ್ನ ಗುರುಗಳು ಆಫೀಸ್ನಲ್ಲೇ ನಡೆದಿದೆ, ಬೇಡ ನಾನ ಬಾಡಿಗೆ ಸುಮ್ಮನೆ 4-5 ತಿಂಗಳಿಂದ ಬರ್ತಿದ್ಯಾ, ನಮ್ಗೇನೋ ಒಂಥರ ಸಂಕಟ ಬಾಧೆ, ಬಿಟ್ಬಿಡಿ ಅಂದ್ರೆ ಮನುಷ್ಯ ಕಡಿಮೆ ಅದೇನೇನ್ ದೋಚ್ಕೊಂಡು ನೋಡೋಗ್ಬಿಟ್ಟಿದಾನ. ಮಗನಿಗಿಂತಲೂ ಹೆಚ್ಚಾಗಿ ಸ್ಥಾನ ಗೌರವ ಕೊಟ್ರೆ, ಅಯ್ಯೋ ಅಂತಿಂತ ಜಾಗ ಅಲ್ಲ ಕೊಟ್ಟಿರೋದು. ಅಂದ್ರೆ ಕೊಟ್ಟರೆ ಒಳ್ಳೆಯವನು, ಕೊಡದಿದ್ದರೆ ಕೆಟ್ಟವನು. ಇದು ಲೆಕ್ಕಾಚಾರ. ಇವತ್ತಿನ ಕಲಿಯುಗದ ಲೆಕ್ಕಾಚಾರ ಏನು ಗೊತ್ತಾ, ಕೊಟ್ಟರೆ ಒಳ್ಳೆಯವನು. ಇವತ್ತು ಆ ರೀತಿಯ ಒಂದು ಭಾವದಲ್ಲಿ ಒದ್ದಾಡ ಬಿಡ್ತೀರಾ, ಹುಷಾರ್. ಅದೊಂದು ನೋಡ್ಕೊಂಡು ಜಾಸ್ತಿ ಬೇಡ. ತುಂಬಾ ಹೆಂಗೆ ಅಂತನಲ್ವಾ, ಸಾರ್ ನೀವು ಹಂಗ್ ಸಾರ್. ಯಾಕಂದ್ರೆ ಚಂದ್ರ ನಕ್ಷತ್ರದಲ್ಲಿ ಕೇತು ನಿಜ ತೋರಿಸ್ತಾನೆ. ತುಂಬಾ ದಂಡ ಹೊಡಿತಾನೆ, ತುಂಬಾ ತಲೆ ಬಾಗಿಸ್ತಾನೆ, ತುಂಬಾ ನಾಟಕ ಆಡ್ತಾನೆ, ತುಂಬಾ ಚಮಚಾಗಿರಿ ಸರ್ ನಾನು ಹತ್ತರ್ಲ ಸರ್ ನಾನು ಇದು ತಂದು ಕೊಡ್ಲ ಸರ್ ನಾನು ಅದು ಮಾಡ್ಬಿಡ್ಲ ಸರ್. ವೆರಿ ಡೇಂಜರ್ ದಟ್ ಪರ್ಸನ್. ಅತಿಯಾಗಿ ಬಾಗುವವನು ಅವನಿಗಿಂತ ಎಡಬಟ್ಟಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಈಸ್ ಅ ಬಿಗ್ಗೆಸ್ಟ್. ನೋಡಿ, ಅವನ್ನಾದ್ರೂ ಪಕ್ಕದಲ್ಲಿ ಮಲಗಿಸ್ಕೊಂಡು ಅದು 3 ಸಲ ಕಚ್ಚಾಯಿಸುತ್ತೆ, 2 ಸಲ ಅಷ್ಟೇ. ದಿಸ್ ಮ್ಯಾನ್ ಇಸ್ ಅ ಮೋಸ್ಟ್ ಡೇಂಜರಸ್ ಮ್ಯಾನ್. ತುಂಬಾ ಈ ಜಾಲ್ರ ಹೊಡಿಯೋದು, ಚಮಚಾಗಿರಿ ಮಾಡೋದು, ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಅಲ್ಲಿದೆ. ಇವತ್ತು ಆ ತರದ ವ್ಯಕ್ತಿಗಳು ನಮ್ ಸುತ್ತಮುತ್ತ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕೊಟ್ರೆ ಒಳ್ಳೆಯವನು, ಎಲ್ಲ ಇಡ್ತಾನೆ ಅವನು, ನಮಗೆ ಜುರ್ಮಾನ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಜಾಲ ಹೊಡೆದು ನಮಗ್ ತೂತ್ ಹೊಡೆದು ಹೋಗ್ತಾನೆ. ವೆರಿ ಕೇರ್ಫುಲ್. ನಮಗೇನ್ ಸಾರ್ ಡೂಯಿಂಗ್ ದಿಸ್ ಸಾರ್, ಅದು ಸಾರ್, ವೆರಿ ಕೇರ್ಫುಲ್. ಎಲ್ರಿಗೂ ಸೇರಿಸಿ ಹೇಳ್ತಿದ್ರೆ ಮುಖ್ಯವಾಗಿ ಮೇಷಂ. ಇದೇ ಏನೋ ಒಂದು ಆಪತ್ತು, ಏನೋ ಒಂದು ಸಂಕಟ. ವೃಷಭ ರಾಶಿ, ಪಂಚಮದಲ್ಲಿ ಗೌರವ ಮುಖ್ಯವ, ಮಕ್ಕಳು ಮುಖ್ಯವ. ನಮ್ಮ ಗೌರವಕ್ಕೆ ಚ್ಯುತಿ ಆಗಿದ್ರೆ ಮಕ್ಕಳನ್ನು ದೂರ ಇಡಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಥ್ರೋ ಹಿಮ್ ಔಟ್. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಇನ್ನೂ ಅದ ಅಪ್ಪ ಹಾಕಿದ ಆಲದ ಮರ ಅಂತ ಹಗ್ಗನ್ ತಗೊಂಡ್ ಕುತ್ತಿಗೆಗೆ ಹಾಕೊಳಕ್ ಹೋಗ್ಬೇಡಿ. ಆ ಮರಕ್ಕೆ ಬಂಗಾರದ ಕತ್ತಿ ನಮ್ ತಾತ ಮುತ್ತಾತ ಮಾಡ್ಸಿದ್ ಗೊತ್ತಾ, ರಾಜ ಮಹಾರಾಜರ ಕಾಲದ ಗೊತ್ತಾ ಅನ್ನತಕ್ಕಂಥದ್ದು ತಗೋಬಂದು ಚುಚ್ಕೊಳಕ್ ಆಗೋಲ್ಲ. ಆ ತರದಿದೆ ಗೌರವ. ನಮ್ಮ ಮಕ್ಕಳಿಂದಲೇ ಗೌರವ ಹೋಗ್ತಿದೆ. ಬಿಟ್ಬಿಡಿ, ಹೋಗ್ರೋ, ಬದುಕೊಳ್ರ. ಬೆಳೆಸಿದ್ದೀವಿ, ಓದ್ಸಿದ್ದೀವಿ, ನಿಲ್ಸಿದ್ದೀವಿ. ಇನ್ ನಿಮ್ ಧರ್ಮಪ್ಪ, ನನ್ ಧರ್ಮ ನಾನ್ ಮಾಡಿದ್ದೇನೆ, ನಿಮ್ ಧರ್ಮ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಅಲ್ಲಿ ನಿಂತುಕೊಳ್ಳಬೇಡಿ. ಎಲ್ಲಿ ಗೌರವವಿಲ್ಲವೋ, ಅದು ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು. ನೆನ್ಪಿಟ್ಕೊಳ್ಳಿ, ಕೆಲವ್ರು ಸುಮ್ನೆ ಸುಳ್ಳು ಹೇಳ್ಕೊಂಡು ಕಟ್ಟಾಕೊಂಡು ಆ ಕಂಬನ ಇಟ್ಕೊಂಡು ಬುದ್ಧನ ಕಥೆನಲ್ಲಿ ಹೇಳಿದ್ನೆಲ್ಲ ಹಿಡ್ಕೊಂಡು ಗುರುಗಳೇ ಬಿಡ್ತಿಲ್ಲ. ಅಲ್ಲ, ನೀವೇ ಬಿಟ್ಟಿಲ್ಲ, ಬಿಡ್ಬೇಕಾದವ್ರು ನೀವೇ. ನೋಡಿ, ನಿಮ್ ಇಷ್ಟ. ಮಿಥುನ ರಾಶಿ, ನೋವು. ಯಾವುದೋ ಒಂದು ಹಿತಕರವಾಗಿದ್ದೆ ಅಹಿತವಾಗುತ್ತೆ. ಅಂದ್ರೆ ತುಂಬಾ ಸ್ವೀಟ್ ಚೆನ್ನಾಗಿದೆ ಅನ್ನತಕ್ಕಂಥದ್ದು ಎಳೆದಾಟವೇ. ತುಂಬಾ ಸ್ವೀಟ್ ತಿಂದ್ರೆ ಓವರ್ ವೆಯ್ಟ್, ಇನ್ನೊಂದು ಹೋಯ್ತು, ಪ್ಯಾಂಕ್ರಿಯಾಸ್ ಹೋಯ್ತು, ಕಿಡ್ನಿ ಹೋಯ್ತು, ಲಿವರ್ ಹೋಯ್ತು. ಆ ತರ ತುಂಬಾ ಹಿತ ಮಾತನಾಡುವವರು ಜಾಗೃತಿಯಾಗಿರಿ. ಹೌದು, ಮೇಷರಾಶಿಗೆ ಹೇಳಿದ್ನಲ್ಲ, ಆ ತರದ್ದು ನಿಮಗೆ ಮಿಥುನ ರಾಶಿಗೆ ಇವತ್ತು ನಡೆಯುತ್ತೆ. ತುಂಬಾ ಚೆನ್ನಾಗಿ ಮಾತಾಡಿ ನಿಮ್ಮನ್ನ ಬಲೆಗೆ ಬೆಳೆಸ್ಬೋದು, ಸಿಕ್ಕಾಕ್ಸ್ಬೋದು, ಪ್ರೊವೋಕ್ ಮಾಡಿಸ್ಬೋದು, ಆಯ್ತು ಅನ್ನಿಸ್ಬಿಡ್ಬೋದು. ಸಮಯ ತಗೊಳ್ಳಿ. ಇವತ್ತು ಎಲ್ಲದಕ್ಕೂ ಎಸ್ ಅನ್ಬೇಡಿ. ಹೇಳ್ತೀನಿರಪ್ಪ, ಸ್ವಲ್ಪ ಸಮಯ ಕೊಡು.
ಹೇಳ್ತೀನಿರಪ್ಪ ಸ್ವಲ್ಪ ಸಮಯ ಕೊಡು, ಇದನ್ನ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಿ. ಇಲ್ಲ ಎಸ್ ಅಂದ್ಬಿಟ್ರೆ ಸಿಕ್ಕಾಕೋಬಿಡ್ತೀರಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರನ ಸಾರದಲ್ಲಿ 3ನೇ ಮನೆಯಲ್ಲಿದ್ದಾಗ ಯಾವುದೇ ಗ್ರಹ 3, 6, 11 ಈ ಮನೆಗಳಿದಾವಲ್ವಾ, ಅದೊಂದು ಅಸುರ ಗ್ರಹ ಆದ್ರೂ ಮಹಾಬಲ ಕೊಡುತ್ತೆ, ಶುಭ ಗ್ರಹ ಆದ್ರೆ ಮಹಾಶುಭ ಕೊಡುತ್ತೆ. ಮಹಾಶುಭವೇ. ವೃತ್ತಿ, ಉದ್ಯೋಗ, ಭೂಮಿ, ಮನೆ, ಹೈನುಗಾರಿಕೆ, ತೋಟಗಾರಿಕೆ, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ತಾಯಿ ಆರೋಗ್ಯ ನೋಡ್ಕೊಳ್ಳಿ, ಯಾಕಂದ್ರೆ ಚಂದ್ರನ ಜೊತೆ ಕೇತು, ಇಲ್ಲ ನಿಮ್ಮ ಆರೋಗ್ಯ ಜಾಗ್ರತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ವ್ಯಯಾಧಿಪತಿ ಕುಟುಂಬ ವೃತ್ತಿ ಸ್ಥಾನದಲ್ಲಿರೋದ್ರಿಂದ, ಸಂಪಾದನೆ ಸ್ಥಾನದಲ್ಲಿರೋದ್ರಿಂದ ಎಷ್ಟು ದುಡಿತಿದ್ರು ಅಷ್ಟು ಖರ್ಚಿರತಕ್ಕಂಥದ್ದು ನಿಶ್ಚಿತ. ಅದು ಇದೆ. ಎಷ್ಟು ದುಡಿತಿದ್ದೀರೋ ಅಷ್ಟೇ ಖರ್ಚು. ಅದನ್ನ ತಲೆ ಕೆಡ್ಸ್ಕೋಬೇಡಿ. ನೋಡಿ, ನಾವು ಸಂಪಾದಿಸಿದ ಜ್ಞಾನ ಖರ್ಚು ಮಾಡ್ಬೇಕು, ನಾವು ಸಂಪಾದಿಸಿದ ದುಡ್ಡು ಖರ್ಚು ಮಾಡ್ಬೇಕು, ಈ ಸಂಪಾದಿಸ್ಕೊಂಡಂತ ಶರೀರನೂ ಬಿಟ್ಟು ಹೋಗ್ಬೇಕು, ಎಲ್ಲವೂ ಬಿಟ್ಟು ಹೋಗಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದ್ರಿಂದ ಇವತ್ತು ಆ ತರದ ಒಂದು ಖರ್ಚಿರುತ್ತೆ, ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಬಿಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭಾಧಿಪತಿ ಚಂದ್ರ ಚೆನ್ನಾಗಿದೆ. ಮಾತು, ಮನಸ್ಸು, ಹೂವು, ಹಣ್ಣು, ಬೇಕರಿ, ಸಿಹಿ ಪದಾರ್ಥ, ತಿಂಡಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಸಿಹಿ ಪದಾರ್ಥಗಳು, ಬೇಕರಿ, ಈ ತರದಕ್ಕೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ಬಹು ವಿಶೇಷ ಬಲವನ್ನ ತಂದುಕೊಡ್ತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ತುಲಾ ರಾಶಿ, ಮನಸ್ಸ್ಯಾಕೋ ಒಂದು ರೀತಿ ಗಲಿಬಿಲಿ ಇರ್ತಕ್ಕಂಥದ್ದು ಇರುತ್ತೆ. ಚಂದ್ರ ನಕ್ಷತ್ರ ಬೇರೆ, ವೃತ್ತಿಕಾರಕ, ವೃತ್ತಿಯಲ್ಲಿ ಅಲ್ಲೆಲ್ಲೋ ಒಂದು ಅಸಮಾಧಾನ ಇದೆ. ವೃತ್ತಿಗೆ ಸಂಬಂಧಿತ ಅಸಮಾಧಾನವಿರ್ತಕ್ಕಂಥದ್ದು. ಎಲ್ಲಾ ಸಂದರ್ಭದಲ್ಲೂ ನಾವು ಸಮಾಧಾನ ಮಾಡೋಕ್ಕಾಗೋಲ್ಲ. ಯಜಮಾನನನ್ನ ಮೆಚ್ಚಿಸಲು ಆಗೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಯಜಮಾನನನ್ನು ಮೆಚ್ಚಿಸಲು ಕೆಲಸ ಮಾಡಬೇಡಿ, ನಿಮ್ಮ ಕೆಲಸ ನಿಮ್ಮ ಮನಸ್ತೃಪ್ತಿಗೆ ತಕ್ಕಂಥದ್ದು ಮಾಡಿ. ನೋಡಿ, ಸರ್ ಚೆನ್ನಾಗಿ ಮಾಡಿದ್ದೀನಾ, ಸರ್ ಇದು ಕರೆಕ್ಟ್ ಇದೆಯಾ ಅಂದ್ರೆ ನೀನು ಕರೆಕ್ಟ್ ಇಲ್ಲ ಅಂತ ಅರ್ಥ. ನೀನು ಅಲ್ಲಿ ಚಮಚಾಗಿರಿ ಮಾಡೋಕೇನೋ ನೋಡ್ತಿದ್ದೀಯ. ಸಿ ಇಫ್ ಯು ಆರ್ ರೈಟ್, ಯು ನೀಡ್ ನಾಟ್ ಟು ಬೆಂಡ್ ಡೌನ್. ನೀನು ಹಿಂಗೆ ಅಂತ ಕೆಲಸ ಮಾಡಲು ಬಲ್ಲುವವನಿಗೆ ಎಲ್ಲೋದ್ರೂ ಬದುಕೋಬಹುದು. ಕೆಲಸ ಮಾಡ್ಲಿಕ್ಕೆ ಬರೆದಿದ್ದವನ ಹಿಂಗ್ ಚಮಚಾಗಿರಿ ಮಾಡೋದು, ಇದರದೇನೋ ಒಂದು. ಇವತ್ತು ಆ ರೀತಿ ದಯಮಾಡಿ ಇವತ್ತು ಯಜಮಾನನನ್ನು ಮೆಚ್ಚಿಸಲು ಕೆಲಸ ಮಾಡಬೇಡಿ. ನಿಮ್ಮ ಕೆಲಸಕ್ಕೆ ನೀವೇ ಯಜಮಾನ. ಅದನ್ನ ಮಾಡ್ತಾ ಹೋಗಿ, ಗೆಲುವು ನಿಮ್ಮದು. ವೃಶ್ಚಿಕ ರಾಶಿ, ಯಜಮಾನನನ್ನು ಮೆಚ್ಚಿಸುವಿರಿ, ನಿಮ್ಮನ್ನು ಮೆಚ್ಚಿಸುವಿರಿ. ಮಾಡುವಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅತ್ಯದ್ಭುತ. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್, ಟೂರ್ಸ್, ವೆಹಿಕಲ್, ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಥಿಯೇಟರ್ ಇಂಡಸ್ಟ್ರಿ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅತ್ಯದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮಾಧಿಪತಿ ದಶಮದಲ್ಲಿರೋದ್ರಿಂದ ಜಾಗ್ರತೆ. ವೃತ್ತಿಯಲ್ಲಿ ಒಂದು ಅವಮಾನ ಬರ್ಬೋದು, ಹೊರೆ ಬರ್ಬೋದು, ಕಮಿಟ್ಮೆಂಟ್ ಬರ್ಬೋದು. ಇಟ್ಸ್ ಓಕೆ. ಸನ್ಮಾನ ಬಂದಾಗ ಯಾರಿಗಾದ್ರು ಹಂಚಿದ್ರ, ಇನ್ಕ್ರಿಮೆಂಟ್ ಬಂದಾಗ ಯಾರಿಗಾದ್ರು ಹಂಚಿದ್ರ? ಈಗ ನಿಮ್ಮ ಧರ್ಮಪತ್ನಿ ಪ್ರೀತಿಯಿಂದ ಆ ಮಗು ಕೇಸರಿ ಬಾತ್ ಮಾಡ್ಕೊಟ್ರು, ಇವತ್ತೇನೋ ಜ್ವರ ಬಂದಿದೆ, ಮಲಗಿದ್ದಾಳೆ, ಇಟ್ಸ್ ಓಕೆ, ನಾರ್ಮಲ್ ಅನ್ನ ರಸ ತಿನ್ನಿ ಬಾಯಿ ಮುಚ್ಕೊಂಡು. ಇನ್ಕ್ರಿಮೆಂಟ್ ಬಂದಾಗ ನಿಮ್ಮ ಯಜಮಾನ ತಾನೇ ಒಳ್ಳೆ ಸೀರೆ ತಂದು ಕೊಟ್ಟಿದ್ದು, ಇವಾಗ ಇಲ್ಲ, ನಾರ್ಮಲ್ ಏನೋ ಒಂದು ಮ್ಯಾನೇಜ್ ಮಾಡಿ. ಇವತ್ತು ಆ ರೀತಿಯ ಮ್ಯಾನೇಜ್ ಮಾಡ್ತಕ್ಕಂಥದ್ದು ರೀತಿ ಇದ್ರೆ ಗೆದ್ರಿ. ಇಲ್ಲ ಇನ್ನೂ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನೋವು ತಿಂತೀರಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮೇ ಭಾಗ್ಯಸ್ಥಾನ ಚೆನ್ನಾಗಿದೆ. ನಿಮ್ಮಿಂದ ಬೇರೆಯವರಿಗೆ ಲಾಭ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಅದರಲ್ಲೂ ಭಾಗ್ಯೇ ಲಾಭಸ್ಥಾನ. ಖಂಡಿತ ನಿಮಗೆ ಇವತ್ತು ವೃತ್ತಿಪರವಾಗಿ ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ಒಂದು ಮಾಡೆಲಿಂಗು, ಸ್ತ್ರೀಯರಿಗೆ ಸಂಬಂಧಿತ, ಖುಷಿಗೆ ಸಂಬಂಧಿತ, ಕಲೆಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸ್ವಲ್ಪ ಜಾಗ್ರತೆ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಒತ್ತಡಗಳ ಛಾಯೆ ಆಗತಕ್ಕಂಥದ್ದಾದರೂ ನಿಭಾಯಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಷಷ್ಠಾಧಿಪತಿ ಆಟ ಅಷ್ಟಮದಲ್ಲಿದ್ದು, ಅಷ್ಟಮಾಧಿಪತಿ ದಶಮದಲ್ಲಿರೋದ್ರಿಂದ ವೃತ್ತಿಲಿ ಒಂಚೂರು ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಥದ್ದು ಓಡದೇ ಇರ್ಬೋದು,
ಆಗದೇ ಇರ್ಬೋದು, ರಿಸಲ್ಟ್ಸ್ ಬರದೇ ಇರ್ಬೋದು. ಯಾಕೆ ತಲೆ ಕೆಡ್ಸ್ಕೊತೀರಾ? ನಿಮ್ಮ ವೃತ್ತಿ ನೀವು ಕಾಯ ವಾಚ ಮನಸ ಮಾಡ್ತಿದ್ದೀರಲ್ವಾ, ಡನ್, ಅಷ್ಟು ಸಾಕು, ಅತ್ಯದ್ಭುತವಾದಂತ ಪ್ರಗತಿ ಆಗುತ್ತೆ. ಬೇರೆಯವ್ರ ಎಕ್ಸ್ಪೆಕ್ಟೇಷನ್ಗೋಸ್ಕರ ಮಾಡಬೇಡಿ. ಅವ್ರು ಯಾಕೆ ನನ್ನನ್ನ ಥ್ಯಾಂಕ್ ಯು ಹೇಳಿಲ್ಲ. ನಾವು ಕೆಲವೊಂದು ಸಮಯ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ, ನನಗ್ ಮಾತ್ರ ತೀರ್ಥ ಕೊಡ್ಲಿಲ್ಲ, ಅವ್ರಿಗೆ ಕೊಟ್ರು, ಅವ್ರಿಗೂ ಸ್ಪೆಷಲ್ ಪ್ರಸಾದ ಕೊಟ್ರು, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಅಂಥದ್ದೊಂದು ಅದ್ಭುತ ಇರತಕ್ಕಂಥ ಒಂದು ಭಾವ ತಿಳ್ಕೊಳ್ಳಿ ಅಷ್ಟೇ. ಇವತ್ತಿದೆ ಇಷ್ಟಿದೆ, ಆಗ್ಲಿ, ರಾಮನಿಚ್ಛೆ. ಹೌದು, ರಾಮನಿಗೆ ಬಿಡಲಿಲ್ಲ ಅಂತೆ, ಕೃಷ್ಣನಿಗೂ ಬಿಡಲಿಲ್ಲವಂತೆ. ಇದಿದೆ. ಕೃಷ್ಣರು ನೆನಪಿಟ್ಟುಕೊಳ್ಳಿ, ಅವರ ಅಂತ್ಯಷ್ಟಿ ಕಾಲದಲ್ಲಿ ಅವರಿಗೆ 80 ಜನ ಮಕ್ಕಳು. ಕೃಷ್ಣರಿಗೆ 80 ಜನ ಮಕ್ಕಳು, ಪ್ರತಿ ಧರ್ಮಪತ್ನಿಗೂ 10 ಮಕ್ಕಳು. ಕಡಿಮೆ ಅಂದ್ರು 72 ಮಕ್ಕಳು ಸತ್ತೋಗ್ತಾರೆ ಬಡದಾಡ್ಕೊಂಡೆ. ದ್ವಾಪರಾಯುಗದ ಅಂತ್ಯದಲ್ಲಿ, ಶ್ರೀಕೃಷ್ಣರ ಅಂತ್ಯಕಾಲದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎದುರುಗಡೆನೆ ಹೊಡೆದಾಡ್ಕೊಂಡು ಹೀಗೇ ಕುತ್ಕೊಂಡಿರ್ತಾರೆ, ಒಂದು ಚೂರು ಅಲ್ಗಲ್ಲ. ಅಯ್ಯೋ ನನ್ನ ಮಕ್ಕಳು ಬೇಕಿತ್ತು, ಅದೇ ಇದ್ದಿದ್ದು. ಆ ತಾಯಿ ಗಾಂಧಾರಿ ದೇವಿಯ ಶಾಪ ನಡೆಯಬೇಕಿತ್ತು. ದಟ್ಸ್ ಇಟ್, ಬೇರೆ ಮಾತೇ ಇಲ್ಲ. ಒಪ್ಪಿಕೊಳ್ಳಬೇಕು ಅಂತ ಹೇಳ್ತೇವೆ, ಒಪ್ಕೋಬೇಕು. ನಾವು ಒಪ್ಕೊಳ್ಳಲ್ಲ. ನನ್ನ ಕೃಷ್ಣ ಪರಮಾತ್ಮ ಕಣ್ಮುಂದ್ಗಡೆ 72 ಮಕ್ಕಳು, ನೆನ್ಪಿಟ್ಕೊಳ್ಳಿ. ಒಂದೊಂದು ಅಷ್ಟಮಹಿಷಿಯರು, ಒಂದೊಂದು ಮಹಿಷಿಗೂ ಆ ಒಂದು ರಾಣಿಗೂ 10 ಮಕ್ಕಳು. ಹೇಗಿರ್ಬೇಕು ಆ ತಂದೆ ಜೀವ, ಯೋಚನೆ ಮಾಡಿ. ನಮಗೆ ನಮ್ಮ ಮಗುಗ್ ಒಂದು ಇಲಿ ಕಚ್ಚಿಬಿಡ್ತು, ಹುಲಿ ಕಚ್ಚಿಬಿಡ್ತು, ಅದಾಗ್ಬಿಡ್ತು, ಇದಾಗ್ಬಿಡ್ತು, ಅಯ್ಯೋ ಅಪ್ಪ ಅಮ್ಮ ಸ್ವಾಮಿ ಎದುರಾಡಿ ಇನ್ನೊಂದು, ಆ ರೀತಿಯ ಭಾವ. ಕುಂಭಂ ಜಾಗೃತಂ. ಇನ್ನು ವಿಶೇಷವಾಗಿ ಮೀನರಾಶಿ, ಪೂರ್ವ ಪುಣ್ಯಸ್ಥಾನಾಧಿಪತಿ ಕೇಂದ್ರದಲ್ಲಿ, ಸಪ್ತಮದಲ್ಲಿ, ಸಪ್ತಮಾಧಿಪತಿ ಭಾಗ್ಯದಲ್ಲಿ, ಭಾಗ್ಯಾಧಿಪತಿ ದಶಮದಲ್ಲಿ. ಏನೇನ್ ನಡೆಯೋಲ್ಲ ಇವತ್ತು, ಒಳ್ಳೆ ಸುದ್ದಿಗಳು ಇವತ್ತು ನೋಡಿ ಎಲ್ಲ ನಡೆಯುತ್ತೆ. ಚಂದ್ರ ಚೆನ್ನಾಗಿದ್ದಾನೆ, ಅದ್ರ ಜೊತೆಲಿ ಕೇತು ಕುಜನ್ಸಾರ, ಕನ್ಫರ್ಮ್ ಏನಾದ್ರೂ ಒಂದು ಭೂಮಿ, ಮನೆ, ವಾಹನ, ಆಭರಣ, ಬಂಗಾರ, ಎಕ್ಸ್ಪ್ಯಾನ್ಷನ್ ಇನ್ನೊಂದು ಮಾಡ್ಲಿಕ್ಕೆ ಹೋಗ್ತಿದ್ದೀರಿ. ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ನೋಡತಕ್ಕಂಥ ಒಂದು ದಿನ ಮೀನರಾಶಿಯವರಿಗೆ. ಹಾಲುಕ್ಕೋ ಸಮಯ, ತುಂಬಿಸಿಟ್ಕೊಳ್ಳಿ. ದೈವ ನೋಡಿ ನಮಗೊಂದೊಂದು ಸಮಯ ಬರಗಾಲನೂ ಕೊಡುತ್ತೆ, ಅತಿವೃಷ್ಟಿನೂ ಕೊಡುತ್ತೆ, ಅನಾವೃಷ್ಟಿ. ಇವತ್ತು ಅತಿವೃಷ್ಟಿ ಕಾಲ ಕನ್ಫರ್ಮ್. ಮೀನರಾಶಿಯವರು ಒಂದು 100 ಜನ ಆದ್ರೂ ಕಮೆಂಟ್ ಆಗ್ತೀರಿ ಇವತ್ತು ಸಂಜೆ ಅಷ್ಟರಲ್ಲಿ. ಗುರುಗಳೇ ಇವತ್ತೇನೋ ಒಂದು ಶುಭ ಸುದ್ದಿ ಕೇಳಿದ್ವಿ, ಒಂದು ವೃತ್ತಿ ವಿಚಾರವೋ, ವ್ಯವಹಾರ ವಿಚಾರವೋ, ಕುಟುಂಬ ವಿಚಾರವೋ, ಪ್ರೀತಿ ವಿಚಾರವೋ, ಪ್ರೇಮ ವಿಚಾರವೋ, ಅಲ್ಲೊಂದು ಒಳ್ಳೇದು ನಡೆದಿದೆ, ಚೆನ್ನಾಗಾಗಿದೆ ಅಂತ. ಖಂಡಿತ ನಡೆಯುತ್ತೆ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.